Hello everyone, welcome back to Bharat Gowda classes. So ಈ ಒಂದು ಭರತ್ ಗೌಡ ಕ್ಲಾಸಸ್ ಕಡೆಯಿಂದ ನಾವು ಏನು ನಮ್ಮ ಮುಂದೆ ಬರ್ತಾ ಇರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಗ್ರೂಪ್ ಸಿ ರಿಲೇಟೆಡ್ ಟೆಸ್ಟ್ಗಳನ್ನ ಅಥವಾ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದರ ಭಾಗವಾಗಿ ಇತ್ತೀಚೆಗೆ ನಾವು ಒಂದು ಕಮ್ಯುನಿಕೇಷನ್ ಪೇಪರ್ ಏನು ನಡೆದಿತ್ತು ಆ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ಇರುವಂಥ ಕನ್ನಡ ಭಾಗವನ್ನು ಕನ್ನಡ ಕ್ವಶನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ನಾವು 35 ಕ್ವಶನ್ ಕನ್ನಡದಿಂದ ಏನು ಕವರ್ ಮಾಡಿದ್ವಿ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಂಟೈರ್ ಕನ್ನಡದ ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಕನ್ನಡದಲ್ಲಿ ಮೇಯ್ನ್ಲಿ ನಮಗೆ 2 ಭಾಗಗಳು ಬರುತ್ತೆ. ಒಂದು ವ್ಯಾಕರಣ ಅಥವಾ ಬೇಸಿಕ್ ಗ್ರಾಮರ್ ಆಫ್ ಕನ್ನಡ, ಇನ್ನೊಂದು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕ್ವಶನ್ಸ್ಗಳು ಬರುತ್ತೆ. ಸೊ ಗ್ರಾಮರಲ್ಲಿ ನಮಗೆ ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಅಥವಾ ಅಕ್ಷರಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಅಲಂಕಾರಗಳ ಬಗ್ಗೆ ಆಗಿರ್ಬೋದು, ಈವನ್ ಛಂದಸ್ಸಿಗೆ ಸಂಬಂಧಿಸಿದಂತೆ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಸಾಹಿತ್ಯಕ್ಕೆ ಬಂದಾಗ ಬೇರೆ ಬೇರೆ ಕವಿಗಳ ಅವ್ರು ಬರೆದಿರೋಂಥ ರೈಟಿಂಗ್ಸ್ಗಳ ಮೇಲೆ ಕ್ವಶನ್ಸ್ ಕೇಳ್ಬೋದಾಗತ್ತೆ. ಅದೇ ರೀತಿ ಯಾವುದಾದ್ರೂ ಸಾಲುಗಳನ್ನು ಕೊಟ್ಟು ಇದು ಯಾವ ಒಂದು ಕವಿಯವರು ಬರೆದಿರೋಂಥ ಒಂದು ಕೃತಿಯಿಂದ ಬಂದಂಥ ಸಾಲು, ಈ ರೀತಿ ಬೇರೆ ಬೇರೆ ಕ್ವಶನ್ಸ್ಗಳನ್ನ ಅವರು ಕೇಳ್ಬೋದು. ಅಥವಾ ಹಿಸ್ಟ್ರಿ ಆಫ್ ಕರ್ನಾಟಕ ಅಥವಾ ಕನ್ನಡ ಗ್ರಾಮರ್ ರಿಲೇಟೆಡು ಅಥವಾ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹಿಸ್ಟೋರಿಕಲ್ ಆಸ್ಪೆಕ್ಟ್ಸ್ಗಳನ್ನ ಕೂಡ ಅವರು ಕೇಳ್ಬೋದು. ಸೊ ಆ ಒಂದು ಬೇಸಿಸ್ನ ಇಟ್ಕೊಂಡು ನಾವು ಇವತ್ತು ಏನು ನಮ್ಮ ಟೆಸ್ಟಲ್ಲಿ ಕವರ್ ಆಗಿತ್ತು ಅದನ್ನು ಡಿಸ್ಕಸ್ ಮಾಡೋಣ. ದ ವೆರಿ ಫಸ್ಟ್ ಕ್ವಶನ್ ಈಸ್ ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಘೋಷಿಸಿದ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. 2008ರಲ್ಲಿ ಕನ್ನಡವನ್ನು ಶಾಸ್ತ್ರೀಯ ಭಾಷೆಯಾಗಿ ಘೋಷಿಸಲಾಗಿತ್ತು. ಓಕೆ, ಸ್ವಲ್ಪ ನಾವು ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ನ ಇದ್ರ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದರೆ, ಭಾರತ ಸರ್ಕಾರ ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಹಿರಿಮೆಯನ್ನು ಪರಿಗಣಿಸಿ ಅಕ್ಟೋಬರ್ 31ರಂದು, ಓಕೆ 2008 ಅಕ್ಟೋಬರ್ 31ರಂದು ಕನ್ನಡವನ್ನು ಶಾಸ್ತ್ರೀಯ ಭಾಷೆಯಾಗಿ ಅಥವಾ ಕನ್ನಡ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಇದ್ರ ಜೊತೆಗೆ ಈವನ್ ತೆಲುಗು ಕೂಡ ಅದೇ ದಿನ ಶಾಸ್ತ್ರೀಯ ಭಾಷೆಯ ಸ್ಥಾನ ಒಲಿಯುತ್ತೆ. ಅದು ಬಿಟ್ಟು ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ಳೋದಾದರೆ, ಮೊಟ್ಟ ಮೊದಲಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದ ಭಾಷೆ ಯಾವುದು ಅಂತ ಹೇಳಿದರೆ ದಟ್ ಈಸ್ ತಮಿಳು. ಓಕೆ, ತಮಿಳಿಗೆ ಮೊಟ್ಟ ಮೊದಲ ಬಾರಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅನ್ನೋ ಒಂದು ಸ್ಟೇಟಸ್ ಸಿಗುತ್ತೆ 2004ರಲ್ಲಿ. ಓಕೆ, ಅದೇ ರೀತಿ ಅದರ ನಂತರ 2005ರಲ್ಲಿ ಸಂಸ್ಕೃತಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಗುತ್ತೆ. ಕನ್ನಡ ಮತ್ತು ತೆಲುಗು ಎರಡಕ್ಕೂ ಒಂದೇ ದಿನ 2008ರಲ್ಲಿ ಸಿಗುತ್ತೆ. ಅದೇ ರೀತಿ ಮಲಯಾಳಂಗೆ 2013ರಲ್ಲಿ, ಮತ್ತು ಒಡಿಯಾ ಭಾಷೆಗೆ 2014ರಲ್ಲಿ. ಅದ್ರ ಜೊತೆಗೆ ಇತ್ತೀಚೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿರೋವಂಥ ಒಂದಷ್ಟು ಲ್ಯಾಂಗ್ವೇಜ್ಗಳನ್ನು ನಾವು ನೋಡೋದಾದರೆ 2024ರಲ್ಲಿ ಮರಾಠಿ, ಪಾಳಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳಿಗೆ ಈ ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ. ಸೊ ಈ ಒಂದು ಕ್ವಶನ್ನ ಮುಖಾಂತರ ನಾವು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಒಂದು ಕ್ವಶನ್ನ ನೋಡೋಣ. ಮುಂದಿನ ಕ್ವಶನ್ನು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದರೆ, ಅಲ್ಲಿ 4 ಪದಗಳನ್ನ ಕೊಟ್ಟಿರ್ತಾರೆ. ಸರಿಯಾದ ಪದ ಎಲ್ಲವೂ ಕ್ಲೋಸ್ ಆಪ್ಷನ್ಸ್ ಇರುತ್ತೆ, ಒಂದೇ ಥರ ಅನ್ನಿಸ್ತಾ ಇರುತ್ತೆ ನಿಮಗೆ. ಓಕೆ, ಸೊ ಸರಿಯಾದ ಪದವನ್ನು ಅಥವಾ ಯಾವುದು ಸರಿಯಾಗಿ ಬರಿಬೇಕು, ಆಲ್ಮೋಸ್ಟ್ ಎಲ್ಲ ಸರಿ ಅನಿಸ್ತಿರುತ್ತೆ. ಒಂದೊಂದ್ಸಲಿ ನಾವು ಈ ತಪ್ಪನ್ನ ಮಾಡ್ತಾ ಇರ್ತೀವಿ ಬರೆಯುವಾಗ. ಆದರೆ ನೀವು ಸರಿಯಾದ ಪದಗಳನ್ನು ನೀವು ಕನ್ನಡ ಬುಕ್ಗಳನ್ನು ಓದಬೇಕಾದ್ರೆ, ಸರ್ಕಾರಿ ಬುಕ್ಗಳನ್ನು ಓದಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಆ ಪದಗಳು. ಓಕೆ, ಸೊ ಇವುಗಳಲ್ಲಿ ಸರಿಯಾದ ಕಾಗುಣಿತ ಅಥವಾ ಸರಿಯಾದ ಪದದ ರೂಪ ಸ್ವತಂತ್ರ, ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಮತ್ತು ಸ್ವತಂತ್ರ್ಯ ಅಂತ ಒಂದು 4 ಪದಗಳಿದೆ. ಸೊ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ನಮಗೆ ಸರಿಯಾದ ಉತ್ತರ ಸ್ವಾತಂತ್ರ್ಯ ಅಂತ ಬರೆದ್ರೆ ನಮಗೆ ಸರಿಯಾದ ಉತ್ತರ ಬರುವಂಥದ್ದು. ಸೊ ಯಾಕೆ ಅಂತ ಕೂಡ ನಾವು ನೋಡ್ಬೋದು. ಸ್ವತಂತ್ರ ಅನ್ನುವಂಥದ್ದು ಒಂದು ವಿಶೇಷಣ ಅಥವಾ ಅಡ್ಜೆಕ್ಟಿವ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಹೌದಲ್ವಾ? ನಿಮಗೆ ಭರತ್ ಸರ್ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ, ಅಡ್ಜೆಕ್ಟಿವ್ಸ್ ಬಗ್ಗೆ, ವರ್ಬ್ಸ್ಗಳ ಬಗ್ಗೆ ಎಲ್ಲ. ಸೊ ಸ್ವತಂತ್ರ ಅನ್ನುವಂಥದ್ದು ಒಂದು ವಿಶೇಷಣ, ಅಡ್ಜೆಕ್ಟಿವ್. ಓಕೆ, ಇದರ ಭಾವನಾಮ ಏನಿದೆ ಅಥವಾ ಅಬ್ಸ್ಟ್ರಾಕ್ಟ್ ನೌನ್ ಏನಿದೆ ರೂಪ, ಅದೇ ಸ್ವಾತಂತ್ರ್ಯ. ಓಕೆ, ಸೊ ಕಾಗುಣಿತದ ದೃಷ್ಟಿಯಿಂದಲೂ ಕೂಡ ನಾವು ವ್ಯಾಕರಣಬದ್ಧವಾದ ಒಂದು ನಿಖರ ರೂಪವನ್ನು ನೋಡೋದಾದ್ರೆ ಸ್ವಾತಂತ್ರ್ಯ ಅಂತ ನೀವು ಬರೆದ್ರೆ, ಓಕೆ, ತಾ ಬರೆದು ರಾವತ್ ಹಾಕಿ ಯಾ ಒತ್ತು ಬರೆದ್ರೆ ಮಾತ್ರನೇ ನಿಮ್ಗೆ ಅದು ಸರಿಯಾದ ಪದ ಆಗುತ್ತೆ. ಓಕೆ, ಏನು ಸ್ವತಂತ್ರ ಅನ್ನೋ ಒಂದು ವಿಶೇಷಣದ ಭಾವನಾಮವನ್ನು ನಾವು ನೋಡೋದಾದ್ರೆ ಈ ಪದವನ್ನು ನೀವು ಸರಿಯಾಗಿ ಬರೆದಾಗ ಮಾತ್ರ ಅದು ಸರಿಯಾಗುತ್ತೆ.
ಓಕೆ, ಉಳಿದ 2 ಆಯ್ಕೆಗಳು ನಮಗೆ ಕಾಗುಣಿತ ದೋಷಗಳು ಇರುತ್ತೆ. ಸೊ ಇದ್ರ ಮುಖಾಂತರ ನಾವು ಬೇರೆದು ಈ ಹಿಂದೆ ಕೇಳಿದಂಥ ಎಕ್ಸಾಮ್ಗಳಲ್ಲಿ ಆಶೀರ್ವಾದ ಅದರ ಒಂದು ಸರಿಯಾದ ಕಾಗುಣಿತ ಅಕ್ಷರ ಏನು ಅಂತ ಕೇಳಿದ್ದಾರೆ. ಸಹೋದರ ಯಾವ ರೀತಿ ಬರಿಬೋದು, ವಿದ್ಯಾರ್ಥಿಯ ಸರಿಯಾದ ಕಾಗುಣಿತ ಪದ ಏನು ಅನ್ನೋದನ್ನು ಕೇಳಿದ್ದಾರೆ. ಸೊ ಈ ರೀತಿ ಪದೇ ಪದೇ ಟಾಪಿಕ್ಸ್ಗಳನ್ನು ಕೇಳಲಾಗಿದೆ ಈ ಹಿಂದೆ ಕೂಡ. ಓಕೆ, ಸೊ ಮುಂದಿನ ಒಂದು ಕ್ವಶನ್ ಅನ್ನು ನೋಡೋದಾದ್ರೆ, ಇಲ್ಲಿ ನಾವು ಈ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಕೆಲವೊಂದು ಅರ್ಥಕ್ಕೆ ಅನುಗುಣವಾಗಿ ಮತ್ತೆ ಅವುಗಳು ರೂಢಿಯಿಂದ ಬಂದಿದ್ಯಾ ಅಥವಾ ಅವುಗಳಿಗೆ ನಾವು ಇಟ್ಟಿರುವಂತ ಹೆಸರುಗಳ ಈ ಒಂದು ಆಧಾರದ ಮೇಲೆ ನಮಗೆ ಡಿಫ್ರೆಂಟ್ ನಾಮಪದಗಳು ಬರುತ್ತೆ. ಸೊ ರೂಢನಾಮ, ಅಂಕಿತನಾಮ, ಸರ್ವನಾಮ, ಅನ್ವರ್ತಕ ನಾಮ ಅಂತ ನಾಮಗಳು ಬರುತ್ತೆ ಅಲ್ವಾ, ನಾಮಪದಗಳು ಬರುತ್ತೆ. ಸೊ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಪಂಡಿತ ಅನ್ನುವಂಥ ಒಂದು ಪದ. ಓಕೆ, ಪಂಡಿತ ಅನ್ನುವಂಥ ಒಂದು ಪದ ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ನೌನ್ಸ್ ಅಂತ ಎಲ್ಲರೂ ಕೇಳಿರ್ತೀರಾ ಇಂಗ್ಲೀಷಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್. ಸೊ ನಾವು ಆಪ್ಷನ್ಗೆ ಹೋಗೋಕೆ ಮುಂಚೆ ಫಸ್ಟು ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ನಾಮಪದಗಳನ್ನ ವೃತ್ತಿ, ಗುಣ, ಸ್ವಭಾವ ಅಥವಾ ವಾಟ್ ಈಸ್ ದ ವರ್ಕ್ ದೇ ಆರ್ ಡೂಯಿಂಗ್, ಏನು ಕೆಲಸವನ್ನ ಸೂಚಿಸ್ತಾ ಇದೆ, ಗುಣವನ್ನ ಅಥವಾ ಕ್ಯಾರೆಕ್ಟರ್ಸ್ನ ಸೂಚಿಸ್ತಾ ಇದೆ, ಮತ್ತೆ ಸ್ವಭಾವಗಳನ್ನ, ನೇಚರ್ನ ಸೂಚಿಸ್ತಾ ಇದೆಯಾ, ಆ ಆಧಾರದ ಮೇಲೆ ಏನಾದರೂ ಹೆಸರುಗಳನ್ನ ಇಟ್ಕೊಂಡಿದ್ರೆ ಅದನ್ನ ನಾವು ಅನ್ವರ್ತಕ ನಾಮಗಳು ಅಂತ ಕರಿತೀವಿ. ವೃತ್ತಿ, ಗುಣ, ಸ್ವಭಾವ. ಸೊ ಅವನೊಬ್ಬ ಜ್ಞಾನಿ ಅಥವಾ ಪಾಂಡಿತ್ಯವನ್ನು ಹೊಂದಿರೋನು ಅನ್ನೋ ಒಂದು ಅರ್ಥ ಕೊಡ್ತಾ ಇದೆ. ಅದ್ರ ಜೊತೆಗೆ ಅವನ ಗುಣವನ್ನ ಕೂಡ ಹೇಳ್ತಾ ಇದೆ ಮತ್ತು ಅವನ ಜ್ಞಾನದ ಆಧಾರದ ಮೇಲೆ ಬಂದಿರುವಂತ ಒಂದು ಹೆಸರಾಗಿರೋದ್ರಿಂದ ಇದನ್ನ ನಾವು ಅನ್ವರ್ತಕ ನಾಮ ಅಂತ ಕೂಡ ಕರಿತೀವಿ. ಓಕೆ, ಸೊ ಇತರ ಆಯ್ಕೆಗಳನ್ನ ನೋಡೋದಾದ್ರೆ ರೂಢನಾಮ ಅಥವಾ ರೂಢಿಯಿಂದ ಬಂದಂತ ಹೆಸರು. ಓಕೆ, ಸೊ ಈಗ ನದಿ, ಪರ್ವತ, ಹುಡುಗ. ಈಗ ಹುಡುಗ ಅನ್ನುವಂಥದ್ದು ಒಂದು ಕಾಮನ್. ಓಕೆ, ಜೆಂಡರ್ನ ಆಧಾರದ ಮೇಲೆ ಅವನನ್ನ ಹುಡುಗ ಅಂತ ಕರಿತಾ ಇರ್ತೀವಿ. ಪರ್ವತಕ್ಕೆ ಬೇರೆ ಬೇರೆ ಪರ್ವತಗಳಿದೆ. ಸೊ ರೂಢಿಯಿಂದ ನಾವು ಆ ಎಲ್ಲಾ ಪರ್ವತಗಳಿಗೂ ಪರ್ವತ ಅಂತ ಕರಿತಾ ಇರ್ತೀವಿ. ಬೇರೆ ಬೇರೆ ನದಿಗಳಿದೆ, ಅವಕ್ಕೆ ಮತ್ತೆ ಬೇರೆ ಹೆಸರುಗಳನ್ನ ನಾವು ಇಟ್ಟಿದೀವಿ. ನಾವು ಇಟ್ಟಿರುವಂತ ಹೆಸರಾದ್ರೆ ಅದು ಅಂಕಿತನಾಮ ಆಗುತ್ತೆ. ರೂಢಿಯಿಂದ ಬಂದಿರೋ ಹೆಸರಾದ್ರೆ ಅದು ರೂಢನಾಮ ಆಗುತ್ತೆ. ಸೊ ರೂಢನಾಮ ನದಿ, ಪರ್ವತ, ಹುಡುಗ. ಸೊ ಅನ್ವರ್ತಕ ನಾಮ ಅಂತ ಅಂದ್ರೆ ವೃತ್ತಿ, ಗುಣ, ಸ್ವಭಾವ. ಈಗ ಪಾಂಡಿತ್ಯವನ್ನ ಹೊಂದಿರುವವನು ಅಥವಾ ಅವನು ಜ್ಞಾನಿ ಅನ್ನೋದನ್ನ ನಾವು ಹೇಳೋದು ಏನನ್ನು ಸೂಚಿಸ್ತಾ ಇದೆ, ಅದು ಅನ್ವರ್ತಕ ನಾಮ ಆಗುತ್ತೆ. ಈ ಕಾರಣಕ್ಕೆ 3ನೇ ಪ್ರಶ್ನೆ ಏನಿದೆ, ಪಂಡಿತ ಅನ್ನುವಂಥದ್ದು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳಿದ್ರೆ ಅದು ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗತ್ತೆ. ಓಕೆ, ಸೊ ಇದರ ಆಧಾರದ ಮೇಲೆ ಬೇರೆ ನಾವು ಏನೇನೆಲ್ಲ ನೋಡ್ಬೋದು ಎಕ್ಸಾಂಪಲ್ಸ್ನ ಅಂದ್ರೆ ವ್ಯಾಪಾರಿ, ಕುರುಡ, ಹೆಳವ, ವಿಜ್ಞಾನಿ, ವೈದ್ಯ, ಇವೆಲ್ಲವೂ ಅನ್ವರ್ತಕ ನಾಮಗಳಿಗೆ ಪ್ರಮುಖ ಉದಾಹರಣೆಗಳಾಗತ್ತೆ. ಓಕೆ, ಸೊ ಇದೇ ವಿಷಯದಿಂದ ಶಿಕ್ಷಕ ಅನ್ನುವಂಥದ್ದು ಯಾವ ನಾಮಪದಕ್ಕೆ ಉದಾಹರಣೆ ಕೇಳ್ಬೋದು, ಅನ್ವರ್ತಕ ನಾಮ. ಕಾರಣ ಏನು, ವೃತ್ತಿಯನ್ನ ಸೂಚಿಸ್ತಾ ಇದೆ. ಹುಡುಗಿ ಅನ್ನುವಂಥದ್ದು ಯಾವ ನಾಮಪದಕ್ಕೆ ಕಾರಣ ಅಥವಾ ಎಕ್ಸಾಂಪಲ್, ರೂಢನಾಮ. ಹೇಳ್ದೆ, ರೂಢಿಯಿಂದ ಬಂದಂತ ಹೆಸರು, ಒಂದು ಸ್ಪೆಸಿಫಿಕ್ ನೇಮ್ನ ನಾವು ಹೇಳ್ತಾ ಇಲ್ಲ ಅಥವಾ ನಾವಿಟ್ಟಿರುವಂತ ಹೆಸರಲ್ಲ. ನಾವಿಟ್ಟಿರುವಂತ ಹೆಸರಾಗಿದ್ರೆ ಅದನ್ನ ನಾವು ಅಂಕಿತ ನಾಮ ಅಂತ ಕರಿತಾ ಇದ್ವಿ. ಉದಾಹರಣೆಗೆ ಕಾವೇರಿ, ಹಿಮಾಲಯ, ವಿಜಯ, ಇದೆಲ್ಲ ನಾವಿಟ್ಟಿರುವಂತ ಹೆಸರುಗಳು. ಅದೇ ರೀತಿ ಭಾವನಾಮ ಅಥವಾ ಇದನ್ನ ನಾವು ಇಂಗ್ಲಿಷಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕೂಡ ಕರಿತೀವಿ. ಸೊ ಭಾವನಾಮ ಏನು, ಫಸ್ಟು ಅಲ್ಲಿಗೆ ಆನ್ಸರ್ಗೆ ಹೋಗೋಕ್ ಮುಂಚೆ ಏನು ಭಾವನಾಮ ಅಂತ ಅಂದ್ರೆ ವ್ಯಕ್ತಿಗಳ ಭಾವ ಅಥವಾ ಗುಣ, ಸ್ವಭಾವ ಮತ್ತು ಕ್ರಿಯೆಗಳ ಆಧಾರದ ಮೇಲೆ ನಾವೇನಾದ್ರೂ ಹೆಸರಿಟ್ಟಿದ್ರೆ ಅಥವಾ ಆ ಒಂದು ಏನೋ ಕ್ರಿಯೆಗೆ ಅಥವಾ ಸ್ಥಿತಿಯನ್ನ ಆಧಾರವಾಗಿಟ್ಕೊಂಡು ನಾವು ಒಂದು ಪದವನ್ನ ಬಳಸ್ತಾ ಇದ್ರೆ ಅದನ್ನ ನಾವು ಭಾವನಾಮ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಓಕೆ, ಸೊ ಆಪ್ಷನ್ಸ್ ಇದೆ, ತಂಪು, ಶ್ವೇತಾಂಬರ, ರೋಗಿ, ಕಪ್ಪು ಕೊಳ. ಸೊ ನಿಮಗೆ ಆಲ್ರೆಡಿ ಹೇಳಿದೆ, ಭಾವನಾಮ ಅನ್ನುವಂಥದ್ದು ಒಂದು ವಸ್ತುವಿನ ಸ್ಥಿತಿ ಅಥವಾ ಗುಣವನ್ನ ಸೂಚಿಸುವಂತ ಪದ ಆಗಿರುತ್ತೆ. ಓಕೆ, ಸೊ ಗುಣ ಅಂತ ಅಂದಾಗ ಒಳಿತು, ಒಳ್ಳೆಯ ಗುಣ, ಕೆಡುಕು ಅಥವಾ ಸಿಹಿ, ಕಹಿ, ಬಿಳುಪು, ಇದೆಲ್ಲ ಗುಣಗಳು. ಸೊ ಅಬ್ಸ್ಟ್ರಾಕ್ಟ್ ನೌನ್ಗಳು. ಸೊ ಅದರ ಒಂದು ಗುಣವನ್ನ ತಿಳಿಸ್ತಾ ಇರೋದ್ರಿಂದ ಇದನ್ನ ನಾವು ಭಾವನಾಮದ ಕ್ಯಾಟಗರಿಯಲ್ಲಿ ಹಾಕ್ಬೋದಾಗತ್ತೆ, ತಂಪು ಅನ್ನುವಂಥದ್ದು. ಸೊ ಹಂಗಿದ್ರೆ ಬೇರೆ ಆಪ್ಷನ್ಸ್ಗಳಿದೆಯಲ್ಲ ಸರ್, ಏನಿರ್ಬೋದು? ಶ್ವೇತಾಂಬರ ಅನ್ನುವಂಥದ್ದು ಬಹುರಿ ಸಮಾಸದ ಒಂದು ಉದಾಹರಣೆ ಆಗಿರುತ್ತೆ. ಸೊ ಸಮಾಸಗಳಲ್ಲಿ ಬೇರೆ ಬೇರೆ ರೀತಿಯ ಸಮಾಸಗಳು ಬರುತ್ತೆ, ಅದರ ಸಮಾಸಗಳನ್ನು ಓದ್ಬೇಕಾದ್ರೂ ವಿ ವಿಲ್ ಡಿಸ್ಕಸ್. ಅಥವಾ ಈವನ್ ಅನ್ವರ್ಥ ಸಮಾಸಕ್ಕೆ ಬಂದಾಗ ಇದು ಬಹುರಿ ಸಮಾಸ ಆಗುತ್ತೆ.
ಅದೇ ರೀತಿ ನಾಮಕ್ಕೆ ಬಂದಾಗ ಇದು ಅನ್ವರ್ಥ ನಾಮ ಆಗತ್ತೆ. ಅನ್ವರ್ಥ ನಾಮ ಏನು ಅಂದ್ರೆ ಹಿಂದೆ ಆಲ್ರೆಡಿ ನಾವು ನೋಡಿದ್ವಿ. ಸೊ ಅದೇ ರೀತಿ ರೋಗಿ ಅನ್ನುವಂಥದ್ದು ರೋಗವನ್ನ ಹೊಂದಿರುವವನು ಅಂತ ಹೇಳುವಂಥದ್ದನ್ನ ರೋಗಿ ಅಂತ ಕರಿತೀವಿ, ಅದು ಕೂಡ ಅನ್ವರ್ಥ ನಾಮ ಆಗುತ್ತೆ, ಅನ್ವರ್ಥಕ ನಾಮ ಆಗುತ್ತೆ, ಭಾವನಾಮ ಆಗೋದಿಲ್ಲ. ಕಪ್ಪು ಕೊಳ ಅನ್ನುವಂಥದ್ದು ಕಪ್ಪಾದ ಕೊಳ ಅಥವಾ ಎರಡು ಪದಗಳು ಸೇರಿ ಬರ್ತಾ ಇರುವಂಥದ್ದು. ಸೊ ಇದನ್ನ ಕರ್ಮಧಾರೆಯ ಸಮಾಸ ಅಂತ ಕೂಡ ಹೇಳ್ಬೋದು. ಸೊ ಗುಣವಾಚಕಗಳ ಕೊನೆಗೆ ಉ, ತನ, ಇಕೆ ಮುಂತಾದ ಪ್ರತ್ಯಯಗಳು ಸೇರಿ ಭಾವನಾಮಗಳಾಗುತ್ತಲ್ವಾ. ಸೊ ಎಕ್ಸಾಂಪಲ್ನ ನೋಡೋದಾದ್ರೆ ಕಪ್ಪು ಪ್ಲಸ್ ತನ ಕಪ್ಪುತನ, ದೊಡ್ಡ ಪ್ಲಸ್ ತನ ದೊಡ್ಡತನ, ಇವುಗಳನ್ನೆಲ್ಲ ನಾವು ಭಾವನಾಮಗಳು ಅಥವಾ ಗುಣವಾಚಕಗಳಲ್ಲಿ ನಾವು ಅಧ್ಯಯನ ಮಾಡ್ಬೋದಾಗತ್ತೆ. ಸೊ ಬೇರೆ ಎಲ್ಲ ಏನೆಲ್ಲ ಕೇಳ್ಬೋದು ಅಂದ್ರೆ ದೊಡ್ಡ ಎಂಬ ಗುಣವಾಚಕದ ಭಾವನಾಮ ರೂಪವೇನು, ಏನ್ ಹೇಳ್ಬೋದು, ದೊಡ್ಡತನ ಅಂತ ಕೂಡ ಹೇಳ್ಬೋದು. ಬಿಡುಪು ಅನ್ನುವಂಥದ್ದು ವ್ಯಾಕರಣದ ಯಾವ ಅಂಶಕ್ಕೆ ಉದಾಹರಣೆ ಆಗಿದೆ, ಇದು ಕೂಡ ಭಾವನಾಮಕ್ಕೆ ಉದಾಹರಣೆ ಆಗಿದೆ. ಸೊ ಅದಾದ್ಮೇಲೆ ಮುಂದಿನ ಕ್ವಶನ್ ನಾವು ನೋಡೋದಾದ್ರೆ ಈ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ದಿಕ್ಕುಗಳು. ಪಡುವಣ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಇದೆ ಪ್ರಕಾರವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ, ಸರ್ವನಾಮ. ಸೊ ಆ ವಸ್ತುವಿನ ಪ್ರಕಾರವನ್ನ ಸೂಚಿಸ್ತಾ ಇದೆಯಾ, ಅಥವಾ ಇದು ದಿಕ್ಕಿನ ಬಗ್ಗೆ ಹೇಳ್ತಾ ಇದೆಯಾ, ಅಥವಾ ಏನಾದ್ರೂ ಸಂಖ್ಯೆಗಳ ಬಗ್ಗೆ ಹೇಳ್ತಾ ಇದೆಯಾ, ಅಥವಾ ಇದು ಒಂದು ಸರ್ವನಾಮನ ಅನ್ನೋ ಆಧಾರದ ಮೇಲೆ ಇದನ್ನ ಕ್ಲಾಸಿಫೈ ಮಾಡ್ತೀವಿ. ಇಟ್ ಇಸ್ ಕ್ಲಿಯರ್ಲಿ ದಿಗ್ವಾಚಕ. ಯಾಕೆ ಅಂತ ಅಂದ್ರೆ ನಾವು ದೇಸಿ ಕನ್ನಡದಲ್ಲಿ ದಿಕ್ಕುಗಳನ್ನ ಮೂಡಣ, ಪಡುವಣ, ಬಡಗಣ, ತೆಂಕಣ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಏನ್ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕ್ಲಾಸಿಫೈ ಮಾಡ್ತೀವಿ. ಸೊ ವೆಸ್ಟ್ ಅಂದ್ರೆ ಸೂರ್ಯ ಮುಳುಗುವ ದಿಕ್ಕು ಅಥವಾ ಪಡುವಣ ದಿಕ್ಕು ಅಂತ ಕರಿತೀವಿ. ಓಕೆ, ಸೊ ದಿಕ್ಕುಗಳನ್ನ ಸೂಚಿಸುವಂತ ಪದಗಳನ್ನ ದಿಗ್ವಾಚಕಗಳು ಅಂತ ಕರಿತೀವಿ. ಆಸ್ ಎ ಪಾರ್ಟ್ ಆಫ್ ದಿಸ್ ನಮ್ಮ ಕ್ವಶನ್ ಅಲ್ಲಿ ಇರುವಂತದ್ದು ಪಡುವಣ ಅನ್ನುವಂಥದ್ದು. ಪಡುವಣ ಒಂದು ಪಶ್ಚಿಮ ಅಥವಾ ವೆಸ್ಟರ್ನ್ ಸೂಚಿಸ್ತಾ ಇರುತ್ತೆ. ಸೊ ದಿಕ್ಕುಗಳನ್ನ ಸೂಚಿಸೋದ್ರಿಂದ ಇವುಗಳನ್ನ ದಿಗ್ವಾಚಕಗಳು ಅಂತ ಕೂಡ ಕರೆಯಲಾಗತ್ತೆ. ಓಕೆ, ಸೊ ಮೇನ್ಲಿ ದಿಗ್ವಾಚಕಗಳು ಯಾವಾಗಲೂ ನಾಮಪದದ ಸ್ಥಾನದಲ್ಲಿಯೇ ನಿಲ್ಲುತ್ತೆ. ಸೊ ತೆಂಕಣ ಗಾಳಿ ಅಂತ ಕೂಡ ಕೇಳಿರ್ತೀರಾ, ಕಾಮನ್ ಆಗಿ ಸಾಹಿತ್ಯದಲ್ಲಿ ಬರಿತಾ ಇರ್ತಾರೆ. ಓಕೆ, ದಕ್ಷಿಣದ ಗಾಳಿ ಅಂತ ಅರ್ಥ. ಓಕೆ, ತೆಂಕಣ ಅನ್ನುವಂಥ ಪದ ಯಾವ್ದನ್ನ ಸೂಚಿಸುತ್ತೆ, ಅದೇ ರೀತಿ ಬಡಗಣ ಪದ ಯಾವ್ದನ್ನ ಸೂಚಿಸುತ್ತೆ ಅಂತ ಮುಂದೆ ಕೇಳ್ಬೋದು. ಸೊ ಅದು ಯಾವ ದಿಕ್ಕನ್ನ ಸೂಚಿಸುತ್ತೆ ಅಂತನೂ ಕ್ವಶನ್ ಕೇಳ್ಬೋದು. ಇದು ದಿಗ್ವಾಚಕನ ಅಥವಾ ಪ್ರಕಾರವಾಚಕನ ಅಂತ ಕೂಡ ಅವ್ರು ನಿಮ್ಗೆ ಕೇಳ್ಬೋದಾಗತ್ತೆ. ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ ನಾವು ನೋಡೋದಾದ್ರೆ ಮಧ್ಯಮ ಪುರುಷ ಸರ್ವನಾಮಕ್ಕೆ ಇದೊಂದು ಉದಾಹರಣೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಸರ್ವನಾಮಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಸರ್ವನಾಮಗಳನ್ನ ನೋಡ್ತೀವಿ. ಫಸ್ಟು ನಾವು ಡಿಸ್ಕಸ್ ಮಾಡೋದಾದ್ರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಬರುತ್ತೆ. ಉತ್ತಮ ಪುರುಷ ಅಂತ ಅಂದ್ರೆ ಮಾತನಾಡುವವನು ತನ್ನನ್ನು ಕುರಿತು ಹೇಳಿಕೊಳ್ಳುವಂಥದ್ದು, ನಾನು, ನಾವು ಅಂತ ಹೇಳುವಂಥದ್ದನ್ನ ಉತ್ತಮ ಪುರುಷ ಅಂತ ಕರಿತೀವಿ. ಮಧ್ಯಮ ಪುರುಷ ಅಂತ ಅಂದ್ರೆ ಎದುರಿಗೆ ಇರುವಂಥವ್ರು, ನಾವು ಹೇಳ್ತಾ ಇರೋದನ್ನ ಆಲಿಸ್ತಾ ಇರುವಂಥವ್ರು ಅಥವಾ ಲಿಸನ್ ಮಾಡ್ತಾ ಇರುವಂಥವ್ರು, ಅಥವಾ ಬೇರೆಯವರ ಬಗ್ಗೆ ನಾವು ಹೇಳ್ತಾ ಇರ್ತೀವಲ್ವಾ ಅವರು. ಸೊ ನೀನು, ನೀವು, ಓಕೆ, ಎದುರಿಗಿರುವಂಥವ್ರು ಅಥವಾ ಕೇಳುಗನನ್ನ ಕುರಿತು ಹೇಳುವಂಥದ್ದನ್ನ ಮಧ್ಯಮ ಪುರುಷ ಅಂತ ಕರಿತೀವಿ. ಅದೇ ರೀತಿ ಪ್ರಥಮ ಪುರುಷ ಅಂದ್ರೆ ಯಾರು ಅಂದ್ರೆ ಅಲ್ಲಿ ಇಲ್ಲದ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಅಥವಾ ಮೂರನೇ ವಸ್ತುವನ್ನ ಕುರಿತು ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಅವನು, ಅವಳು, ಅದು, ಅವರು, ಅವು. ಸೊ ಇವೆಲ್ಲ ಏನಾಗುತ್ತೆ ಅಂದ್ರೆ ಪ್ರಥಮ ಪುರುಷ ಆಗುತ್ತೆ. ಹಂಗಿದ್ರೆ ನಾವು ನಮ್ಮ ಕ್ವಶನ್ ಅಲ್ಲಿ ಇರುವಂತ ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ನಾನು, ನೀನು, ಅವರು, ತಾವು. ಸೊ ನಾನು ಅನ್ನುವಂಥದ್ದು ನಾವು ಆಲ್ರೆಡಿ ಹೇಳಿದ್ವಿ, ಎಲ್ಲಿ ಬರುತ್ತೆ, ಉತ್ತಮ ಪುರುಷದಲ್ಲಿ ಬರುತ್ತೆ. ಡೆಫಿನೆಟ್ಲಿ ನೀನು ಅನ್ನುವಂಥದ್ದು ಮಧ್ಯಮ ಪುರುಷ ಸರ್ವನಾಮಕ್ಕೆ ಒಂದು ಉದಾಹರಣೆ ಆಗತ್ತೆ, ಹೌದಲ್ವಾ. ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ತಾನು ಎಂಬುದು. ಓಕೆ, ಸೊ ತಾನು ಎಂಬುದು ಇಲ್ಲೂ ಅಷ್ಟೇ ನಾವು ಅಗೇನ್ ವಿ ಹ್ಯಾವ್ ಟು ಡಿಸ್ಕಸ್ ಸಮ್ ಆಫ್ ದಿ ಬೇಸಿಕ್ ಕಾನ್ಸೆಪ್ಟ್ಸ್. ಫಸ್ಟು ಸರ್ವನಾಮಗಳ ಬಗ್ಗೆ ನೋಡಬೇಕು. ಸರ್ವನಾಮಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂದ್ರೇನು, ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೇನು, ಪ್ರಥಮ ಅಥವಾ ಉತ್ತಮ ಪುರುಷ ಸರ್ವನಾಮ ಅಂದ್ರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸರ್ವನಾಮ ಅನ್ನೋಂತ ಸರ್ವನಾಮ, ಅದರಲ್ಲೂ ಆತ್ಮಾರ್ಥಕ ಸರ್ವನಾಮ ಅಂತ ಅಂದ್ರೆ ಒಂದು ವಾಕ್ಯದಲ್ಲಿ ಕರ್ತೃವಿಗೆ ತಾನೇ ಅನ್ವಯವಾಗುವಂತೆ ಅಥವಾ ಕರ್ತೃವಿನ ಬದಲಿಗೆ ಮತ್ತೆ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ. ಫಾರ್ ಎಕ್ಸಾಂಪಲ್ ತಾನು, ತಾವು, ತನ್ನ, ತಮ್ಮ. ಓಕೆ, ಸೊ ಇವುಗಳನ್ನೆಲ್ಲ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ.
ಸೊ ಪ್ರಶ್ನಾರ್ಥಕ ಅಂತ ಅಂದ್ರೆ ಕ್ವಶನ್, ಪ್ರಶ್ನೆ ಕೇಳುವಂಥದ್ದು. ಯಾರು, ಯಾವುದು, ಏನು, ಈ ರೀತಿ ಕ್ವಶನ್ ಕೇಳ್ತಾರಲ್ವಾ, ಅದನ್ನ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಓಕೆ. ಸೊ ಅದೇ ರೀತಿ ಪ್ರಥಮ ಪುರುಷ, ಉತ್ತಮ ಪುರುಷ ನಾವು ಆಲ್ರೆಡಿ ನೋಡಿದ್ವಿ. ಈ ಹಿಂದಿನ ಒಂದು ಕ್ವಶನ್ ನ ಡಿಸ್ಕಸ್ ಮಾಡ್ಬೇಕಾದ್ರೇನೆ ಪ್ರಥಮ ಪುರುಷ ಅಂತ ಅಂದ್ರೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಗೆ ಹೇಳುವಂಥದ್ದು, ಉತ್ತಮ ಪುರುಷ ಅಂತ ಅಂದ್ರೆ ತನ್ನನ್ನು ಕುರಿತು ಹೇಳುವಂಥದ್ದು, ಮಧ್ಯಮ ಪುರುಷ ಅಂದ್ರೆ ಎದುರಿಗೆ ಇರುವಂಥವ್ರನ್ನ ಹೇಳುವಂಥದ್ದು. ಹಾಗಿದ್ರೆ ಇಲ್ಲಿ ತಾನು ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ. ಓಕೆ. ಸೊ ದಟ್ ವಾಸ್ ಅಬೌಟ್ 7th ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ಇಲ್ಲಿರುವಂತ ಸಿರಿಗನ್ನಡ ಅನ್ನುವಂತ ಒಂದು ಪದ ಯಾವ ಸಂಧಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಈ ರೀತಿ ಕ್ವಶನ್ ಬಂದಾಗ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಸಿರಿ ಪ್ಲೇಸ್ ಕನ್ನಡ, ಹೌದಲ್ವಾ? ಸೊ ಸಿರಿ ಪ್ಲೇಸ್ ಕನ್ನಡ ಆಗಿ ಬರುವಂತದ್ದು ಸಿರಿಗನ್ನಡ, ಹೌದಲ್ವಾ? ಸೊ ಇದು ಆಗಮ ಸಂಧಿನ, ಸವರ್ಣ ದೀರ್ಘ ಸಂಧಿನ, ಲೋಪ ಸಂಧಿನ, ಆದೇಶ ಸಂಧಿನ ಅಂತ ಕೇಳ್ತಿದ್ದಾರೆ. ಫಸ್ಟ್ ಅಲ್ಲಿರೋ ಆಪ್ಷನ್ಸ್ ಗಳಿಗೂ ಮೀನಿಂಗ್ ನೋಡೋಣ. ಅಥವಾ ಇದನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ, ಸಿರಿ ಪ್ಲೇಸ್ ಕನ್ನಡ ಇಲ್ಲಿ ಸಂಧಿ ಕಾರ್ಯವಾಗುವಾಗ ಉತ್ತರ ಪದದ ಆದಿಯಲ್ಲಿರುವಂತ ಕ ಏನಿತ್ತು, ಸಿರಿ ಪ್ಲೇಸ್ ಕನ್ನಡದಲ್ಲಿ ಕ ಅಂತ ಇತ್ತು, ಅದು ನಮಗೆ ಪದ ಆದಾಗ ಗ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೊಸದಾಗಿ ಗ ಆದೇಶವಾಗಿ ಬರೋದ್ರಿಂದ ನಿಯಮದ ಪ್ರಕಾರ ಉತ್ತರ ಪದದ ಆದಿಯಲ್ಲಿ ನಮಗೆ ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಕ್ರಮವಾಗಿ ಅಥವಾ ರೆಸ್ಪೆಕ್ಟಿವ್ಲಿ ಏನಾದರೂ ಬಂತು ಅಂದ್ರೆ ಆ ರೀತಿ ಆದೇಶವಾಗಿ ಬರುವಂತ ಏನು ಸಂಧಿಯನ್ನ ಅಥವಾ ಆ ರೀತಿ ಪದಗಳ ಆದೇಶವಾಗಿ ಬಂದ್ರೆ ಅಂತ ಸಂಧಿಯನ್ನ ಆದೇಶ ಸಂಧಿ ಅಂತ ಕರಿತೀವಿ. ಓಕೆ. ಸೊ ದಟ್ ಈಸ್ ಆದೇಶ ಸಂಧಿ. 4ನೇ ಒಂದು ಆಪ್ಷನ್ ಅಲ್ಲಿ ಇದೆ. ಅದೇ ರೀತಿ ಆಗಮ ಸಂಧಿ, ಇದರಲ್ಲಿ ನೀವು ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಅಂತ ಕೂಡ ಕೇಳಿರ್ತೀರಾ. ಸೊ ಸವರ್ಣ ದೀರ್ಘ ಸಂಧಿ, ಎರಡು ಒಂದೇ ವರ್ಣಗಳು ಅಥವಾ ಎರಡು ಒಂದೇ, ಈಗ ಆ ಮತ್ತೆ ಆ ಎರಡೂ ಒಟ್ಟಿಗೆ ಬಂದ್ರೆ ಅಥವಾ ಸಂಸ್ಕೃತ ಸಂಧಿಯಾಗಿ ಒಂದೇ ಪದಗಳು ಬಂದು ಹೊಸ ಪದ ಫಾರ್ಮೇಶನ್ ಆದ್ರೆ ಅಥವಾ ದೀರ್ಘ ಫಾರ್ಮೇಶನ್ ಆದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅದೇ ರೀತಿ ಆಗಮ ಮತ್ತು ಲೋಪ ಸಂಧಿಗಳು ಸ್ವರ ಸಂಧಿಗಳಿಗೆ ಉದಾಹರಣೆ ಆಗಿರುತ್ತೆ. ಆದೇಶ ಸಂಧಿ ಒಂದು ಕನ್ನಡದ ವ್ಯಂಜನ ಸಂಧಿ ಅಂತ ಕೂಡ ನಾವು ಇಲ್ಲಿಂದ ತಿಳ್ಕೊಬೋದಾಗುತ್ತೆ. ಸೊ ಅದೇ ರೀತಿ ಆದೇಶ ಸಂಧಿಗೆ ಬೇರೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ಸೊ ಇದು ಆದೇಶ ಸಂಧಿಗೆ ಒಂದು ಉದಾಹರಣೆ ಆಗುತ್ತೆ. ಆದೇಶ ಸಂಧಿಯಲ್ಲಿ ಪಾಕಾರದ ಬದಲು ಯಾವ ಒಂದು ಅಕ್ಷರ ಸಾಮಾನ್ಯವಾಗಿ ಆದೇಶವಾಗಿ ಬರುತ್ತೆ ಅಂತ ಕ್ವಶನ್ ಕೇಳ್ಬೋದು. ಬಾ ಅಥವಾ ವಾಕಾರ ಬರುತ್ತೆ. ಓಕೆ. ಸೊ ಕಾತಾಪಗಳಿಗೆ ಗಾದಾಬಗಳು ಅಂತ ಹೇಳಿದ್ವಲ್ವಾ. ಸೊ ಬಾ ಅಥವಾ ವಾ ಆದೇಶವಾಗಿ ಬರ್ಬೋದಾಗತ್ತೆ. ಸೊ ಅದೇ ರೀತಿ ಸಂಧಿ ಕಾರ್ಯವಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಅಥವಾ ಸ್ವರವು ಸಂಧಿಯಾದ ಪದದಲ್ಲಿ ಬಿಟ್ಟು ಹೋದರೆ ಅಂತಹ ಸಂಧಿಯನ್ನು ಏನೆಂದು ಕರೆಯುತ್ತೇವೆ. ಓಕೆ. ಸೊ ಎರಡು ಪದಗಳು ಫಾರ್ಮೇಶನ್ ಆಗಬೇಕಾದ್ರೆ ಹಿಂದಿನ ಪದ ಅಥವಾ ಪೂರ್ವ ಪದದಲ್ಲಿ ಇದ್ದಂತ ಒಂದು ಅಕ್ಷರ ಏನಾದರೂ ಬಿಟ್ಟು ಹೋದ್ರೆ ಅದನ್ನ ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೊ ಈಸಿಯಾಗಿ ಗೊತ್ತಾಗುತ್ತೆ, ಲೋಪ ಸಂಧಿ, ಹೌದಲ್ವಾ? ಸೊ ಕನ್ನಡ ಸಂಧಿಗಳಲ್ಲಿ ಒಂದಾದಂತ ಲೋಪ ಸಂಧಿ, ಎರಡು ಸ್ವರಗಳು ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಸೇರಿ ಸಂಧಿಯಾಗುವಾಗ ಅರ್ಥ ಕೆಡದಿದ್ದರೆ, ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅಥವಾ ಬಿಟ್ಟು ಹೋದರೆ ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಊರು ಪ್ಲಸ್ ಊರು, ಊರೂರು. ಓಕೆ. ಸೊ ಇಲ್ಲೇನಾಯ್ತು, ಊರು ಅನ್ನುವಂಥ ಒಂದು ಪೂರ್ವ ಪದದಲ್ಲಿರುವಂಥ ಊ ಸ್ವರ ಬಿಟ್ಟು ಹೋಗಿ ಉತ್ತರ ಪದದ ಆದಿಯಲ್ಲಿ ಊ ಅಂತ ಅಥವಾ ದೀರ್ಘವಾದಂಥ ಒಂದು ಊ ಫಾರ್ಮೇಶನ್ ಅಥವಾ ಬರುತ್ತೆ, ಹೌದಲ್ವಾ? ಸೊ ಊ ಸ್ವರ ಮಾತ್ರ ಉಳಿಯುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಅಥವಾ ಏನಾದರೂ ಎರಡು ಸ್ವರಗಳು ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಸೇರಿ ಸಂಧಿಯಾಗುವಾಗ ಅರ್ಥ ಕೆಡದೆ ಪೂರ್ವ ಪದದಲ್ಲಿರುವಂತಹ ಕೊನೆಯ ಸ್ವರ ಲೋಪವಾದ್ರೆ ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಇತರೆ ಆಯ್ಕೆಗಳಾದಂಥ ಆಗಮ ಸಂಧಿ ನಾವು ನೋಡೋದಾದ್ರೆ ಹೊಸದಾಗಿ ಒಂದು ಅಕ್ಷರ ಬಂದ್ರೆ ಯ ಅಥವಾ ವಾ ಬಂದ್ರೆ ಅದನ್ನ ಆಗಮ ಸಂಧಿ ಅಂತ ಕರಿತೀವಿ. ಆದೇಶ ಸಂಧಿ ಅಂತ ಅಂದ್ರೆ ಒಂದು ಅಕ್ಷರದ ಜಾಗದಲ್ಲಿ ಮತ್ತೊಂದು ಅಕ್ಷರ ಬರುವಂಥದ್ದು. ಕಾತಾಪಗಳಿಗೆ ಗಾದಾಬ ಅಂತ ಕೂಡ ಹೇಳಿದ್ವಿ. ಸೊ ಈ ಒಂದು ಉದಾಹರಣೆ ಮುಖಾಂತರ ನಾವು ಬೇರೆ ಬೇರೆ ಸಂಧಿಗಳನ್ನ ಕೂಡ ಅರ್ಥ ಮಾಡ್ಕೊಂಡ್ವಿ. ಸೊ ಮುಂದಿನ ಒಂದು ಕ್ವಶನ್ ನೋಡೋಣ. ರಾಮನು ತನ್ನ ಪುಸ್ತಕವನ್ನು ತೆಗೆದುಕೊಂಡನು. ಇಲ್ಲಿರುವಂತ ಆತ್ಮಾರ್ಥಕ ಸರ್ವನಾಮ ಯಾವುದು? ಓಕೆ. ಸೊ ನಾವು ಹಿಂದೆನೆ ಆಲ್ರೆಡಿ ನೋಡಿದ್ವಿ. ಈ ಒಂದು ವಾಕ್ಯವನ್ನ ನಾವೇನಾದ್ರೂ ಬಿಡಿಸಿ ಬರೆದ್ರೆ, ಸೊ ರಾಮನು ಅನ್ನುವಂಥದ್ದು ಕರ್ತೃ ಅಥವಾ ಕೆಲಸ ಮಾಡುವಂಥದ್ದು. ಯಾರು ಕೆಲಸ ಮಾಡ್ತಿದ್ದಾರೆ? ಕೆಲಸ ಮಾಡುವವನನ್ನ
ಕರ್ತೃ ಅಂತ ಕರಿತೀವಿ. ತನ್ನ ಅನ್ನುವಂಥದ್ದು ಎಗೇನ್ ಅದೇ ವ್ಯಕ್ತಿಯನ್ನ ಸೂಚಿಸುವಂತ ಒಂದು ಸರ್ವನಾಮ, ಹೌದಲ್ವಾ? ಸೊ ಈ ಕಾರಣಕ್ಕೆ ಆತ್ಮಾರ್ಥಕ ಸರ್ವನಾಮ ತನ್ನ ಅಥವಾ ಎರಡನೇ ಒಂದು ಆಪ್ಷನ್ನು ಆತ್ಮಾರ್ಥಕ ಸರ್ವನಾಮ ಆಗತ್ತೆ. ಓಕೆ, ಸೊ ಇದ್ರ ಮುಖಾಂತರ ಪುಸ್ತಕವನ್ನು ಅನ್ನುವಂಥದ್ದು ಏನಾಗುತ್ತೆ ಅಂತ ನೋಡೋದಾದ್ರೆ, ಪುಸ್ತಕವನ್ನು ಕರ್ಮ, ತೆಗೆದುಕೊಂಡನು ಇದು ಒಂದು ಕರ್ತವ್ಯವನ್ನ ಅಥವಾ ಕ್ರಿಯೆಯನ್ನ ಸೂಚಿಸ್ತಾ ಇದೆ, ಇದೊಂದು ಕ್ರಿಯಾಪದ ಅಂತ ಕೂಡ ಹೇಳ್ಬೋದು. ತನ್ನ ಅನ್ನುವಂತ ಒಂದು ಪದ ಬೇರೊಬ್ಬ ವ್ಯಕ್ತಿಯನ್ನ ಸೂಚಿಸದೆ ಈ ವಾಕ್ಯದ ಕರ್ತೃ ಯಾರಿದ್ದ ಅಥವಾ ಆ ಕೆಲಸವನ್ನ ಮಾಡಿದ ರಾಮನನ್ನೇ ಸೂಚಿಸ್ತಾ ಇರೋದ್ರಿಂದ ಅದನ್ನ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕೂಡ ಕರೆಯಲಾಗತ್ತೆ. ಸೊ ಅದೇ ರೀತಿ 11ನೇ ಪ್ರಶ್ನೆ ನೋಡೋಣ. ಸಂಧ್ಯಕ್ಷರ ಎಂಬುದನ್ನು ಗುರುತಿಸಲು ಮುಖ್ಯವಾದ ಲಕ್ಷಣಗಳು ಅಥವಾ ಮುಖ್ಯವಾದ ಲಕ್ಷಣ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಎರಡು ಸ್ವರಗಳು ಸೇರಿ ಏನಾದ್ರೂ ನಮ್ಗೆ ಹೊಸ ಸ್ವರ ಉಂಟಾಗ್ತಾ ಇದ್ರೆ, ಸೊ ನೋಡಿ ಈಗ ಆಪ್ಷನ್ ಅಲ್ಲಿ ಏನಿದೆ, ಎರಡು ವ್ಯಂಜನಗಳು ಸೇರುವುದು ಅಂತ ಕೇಳ್ತಿದ್ದಾರೆ. ನೋ, ಇಟ್ ಇಸ್ ರಾಂಗ್. ಎರಡು ಸ್ವರಗಳು ಸೇರಿ ಹೊಸ ಸ್ವರ ಉಂಟಾಗುವುದು, ಎಸ್ ಡೆಫಿನೆಟ್ಲಿ ಟ್ರೂ. ವ್ಯಂಜನಕ್ಕೆ ಸ್ವರ ಸೇರುವುದು, ಎರಡು ಪದಗಳು ಸೇರುವುದು, ಸೊ ಆಲ್ ದೀಸ್ ಆರ್ ರಾಂಗ್. ಓನ್ಲಿ ಎರಡು ಸ್ವರಗಳು ಸೇರುವುದು, ಇದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಸಂಧ್ಯಕ್ಷರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆ ಮತ್ತೆ ಈ ಎರಡೂ ಸ್ವರಗಳು, ಇದರಿಂದ ಏನ್ ಫಾರ್ಮೇಶನ್ ಆಯ್ತು, ಎ ಆಗುತ್ತೆ. ಸೊ ಅ ಮತ್ತು ಎ, ಓಕೆ, ಸೊ ಇದರಿಂದ ಏನಾಯ್ತು, ಐ ಬರುತ್ತೆ. ಆ ಮತ್ತು ಉ, ಇದರಿಂದ ಓ ಬರುತ್ತೆ. ಆ ಮತ್ತು ಓ ಇಂದ ಔ ಬರುತ್ತೆ. ಓಕೆ, ಸೊ ಎರಡು ಸ್ವರಗಳು ಸೇರಿ ಉಂಟಾದದ್ದನ್ನ ನಾವು ಸಂಧ್ಯಕ್ಷರ ಅಂತ ಕರಿತೀವಿ. ಓಕೆ, ಸೊ ಪ್ರಶ್ನೆ 12, ಕೆಳಗಿನ ಸರಣಿಯಲ್ಲಿ ತಪ್ಪಾಗಿ ಜೋಡಿಸಿರುವುದು ಯಾವುದು ಅಥವಾ ರಾಂಗ್ ಮ್ಯಾಚ್ ಮಾಡಿರೋದು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಎಗೆ ಆ ಪ್ಲಸ್ ಇ ಅಂತ ಕೊಟ್ಟಿದ್ದಾರೆ, ಐಗೆ ಆ ಪ್ಲಸ್ ಎ ಅಂತ, ಓಗೆ ಆ ಪ್ಲಸ್ ವು, ಔ ಆ ಪ್ಲಸ್ ವು ಅಂತ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ಇದನ್ನ ಸಂಧ್ಯಕ್ಷರಗಳ ಬಗ್ಗೆ ಐಡಿಯಾ ಇರುತ್ತೆ. ಔ ಅನ್ನುವಂಥ ಸಂಧ್ಯಕ್ಷರ ಆ ಮತ್ತೆ ಓ ಸ್ವರಗಳ ಸಂಯೋಗದಿಂದ ಉಂಟಾಗತ್ತೆ. ಓಕೆ, ಔ ಅನ್ನುವಂಥದ್ದು ಆ ಮತ್ತು ಹೂವಿಂದ ಅಲ್ಲ ಅಂತ. ದಟ್ಸ್ ದ ರೀಸನ್ ಆಪ್ಷನ್ 4 ಈಸ್ ರಾಂಗ್. ಓಕೆ, ಸೊ ಉಳಿದಿದ್ದ ಆಯ್ಕೆಗಳು ಸರಿಯಾಗಿದೆ. 13ನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಎದೆರ್ ವಾಯ್ ಅನ್ನುವಂಥದ್ದು ಯಾವ ಒಂದು ವ್ಯಾಕರಣಾಂಶ? ಓಕೆ, ಸೊ ಇಲ್ಲಿ ನಮಗೆ ದ್ವಿತ್ವ, ಆದೇಶ, ಆಗಮ, ಶಿಥಿಲ ದ್ವಿತ್ವ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಾವಿವಾಗ ಯಾವ್ದಾದ್ರೂ ಒಂದು ಪದವನ್ನ ಉಚ್ಚರಿಸ್ತಾ ಇರಬೇಕಾದ್ರೆ ಹಳೆಗನ್ನಡದಲ್ಲಿ ಅದರಲ್ಲೂ ಓಕೆ ಮುಂದೆ ಬರುವಂತ ಒತ್ತಕ್ಷರಗಳನ್ನ ಉಚ್ಚರಿಸುವಾಗ ಆ ಒತ್ತಕ್ಷರವನ್ನ ಬಿಗಿಯಾಗಿ ಹಿಡಿದು ಉಚ್ಚರಿಸದೆ ಬಹಳ ಸಡಿಲವಾಗಿ ಏನಾದರೂ ಉಚ್ಚರಿಸಿದ್ರೆ ಅದನ್ನ ನಾವು ಶಿಥಿಲ ದ್ವಿತ್ವ ಅಂತ ಕರಿತೀವಿ. ಉದಾಹರಣೆಗೆ ಎರ್ದೆ, ಇರ್ದು, ವರ್ಮೆ, ಬೆರ್ಬೆಡಗು ಈ ರೀತಿ ಪದಗಳು. ಓಕೆ, ಸೊ ಈ ಕಾರಣದಿಂದ ಇಲ್ಲಿ ಕೊಟ್ಟಿರುವಂತಹ ಒಂದು ಪದ ಎರ್ದೆವಾಯ್ ಏನಿದೆಯಲ್ಲ ಅದು ಶಿಥಿಲ ದ್ವಿತ್ವ ಆಗುತ್ತೆ. ಓಕೆ, ಶಿಥಿಲ ದ್ವಿತ್ವ. ಸೊ ಅದೇ ರೀತಿ ಇದೇ ಒಂದು ಆಧಾರದ ಮೇಲೆ ಛಂದಸ್ಸಿಗೆ ಸಂಬಂಧಿಸಿದಂತೆ ಕೇಳ್ಬೋದು ಅಥವಾ ಬೇರೆ ಬೇರೆ ಪದಗಳಲ್ಲಿರುವಂತಹ ವ್ಯಾಕರಣಾಂಶಗಳೇನು ಅಂತ ನಿಮಗೆ ಕ್ವಶನ್ಸ್ನ ಕೇಳ್ಬೋದಾಗತ್ತೆ. ಸೊ ಕ್ವಶನ್ ನಂಬರ್ 14ನ ನೋಡೋದಾದ್ರೆ, ಒಂದು ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳು ಮತ್ತು ಅವುಗಳ ವಿಶೇಷಣಗಳು ಸರಿಯಾದ ಕ್ರಮದಲ್ಲಿ ಬಂದಿರುವುದಕ್ಕೆ ಅಥವಾ ಎಲ್ಲವುದು ಸರಿಯಾಗಿದೆ ಅಂತ ಅಂದ್ರೆ ನೀವೇನಂತ ಕರಿತೀರಾ ಅಂತ ಕೇಳ್ತಿದ್ದಾರೆ. ಅವ್ಯಯ ಅಂತೀರಾ, ಅಧ್ಯಾಹಾರ ಅಂತೀರಾ, ಅಥವಾ ಅನ್ವಯ ಅಂತ ಕರಿತೀವ, ಅಥವಾ ದ್ವಿರುಕ್ತಿ ಅಂತ ಕರಿತೀವ ಅಂತ ಕೇಳ್ತಾ ಇದ್ದಾರೆ. ಸೊ ಕರ್ತೃ, ಕರ್ಮ ಮತ್ತು ಕ್ರಿಯಾಪದ ಇವೆಲ್ಲ ಒಂದು ನಿರ್ದಿಷ್ಟ ವ್ಯಾಕರಣಬದ್ಧ ಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಹಾಗಿದ್ರೆ ಫಸ್ಟ್ ಬೇರೆ ಆಪ್ಷನ್ಸ್ಗಳನ್ನ ನೋಡೋಣ. ಅವ್ಯಯ ಅಂದ್ರೇನು? ಲಿಂಗ, ವಚನ ಮತ್ತೆ ವಿಭಕ್ತಿಗಳಿಂದ ಏನಾದ್ರೂ ಬದಲಾಗ್ಲಿಲ್ಲ ಪದಗಳು ಅಂತ ಅಂದ್ರೆ ಅದನ್ನ ಅವ್ಯಯ ಅಂತ ಕರಿತೀವಿ. ಚೇಂಜ್ ಆಗ್ಲಿಲ್ಲ, ಆ ಒಂದು ಫ್ಯಾಕ್ಟರ್ಸ್ಗಳು ಆಡ್ ಆದಾಗ ಅದನ್ನ ಅವ್ಯಯ ಅಂತ ಕರಿತೀವಿ. ಅಧ್ಯಾಹಾರ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ವ್ಯಾಕರಣದಲ್ಲಿ ಯಾವ್ದಾದ್ರು ಒಂದು ಪದ ಬಿಟ್ಟೋಗುತ್ತೆ, ಆ ಬಿಟ್ಟು ಹೋಗಿರೋ ಅರ್ಥವನ್ನ ಹಿಂದಿನ ವಾಕ್ಯದ ಸಂದರ್ಭದಿಂದ ತಂದುಕೊಳ್ಳುವಂಥದ್ದು ಅಥವಾ ಊಹಿಸಿಕೊಳ್ಳುವಂಥದ್ದು ಅದನ್ನ ನಾವು ಅಧ್ಯಾಹಾರ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿ ದ್ವಿರುಕ್ತಿ ಅನ್ನುವಂಥದ್ದು ಯಾವ್ದಾದ್ರು ಒಂದೇ ಪದವನ್ನ ಎರಡೆರಡು ಬಾರಿ ಏನಾದರೂ ಉಚ್ಚರಿಸಿದ್ರೆ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ. ಓಕೆ, ಸೊ ಯಾವುದೇ ಒಂದು ವಾಕ್ಯ ಅರ್ಥಪೂರ್ಣವಾಗಿ ಕರ್ತೃ, ಕರ್ಮ, ಕ್ರಿಯಾಪದ ಎಲ್ಲ ಬಂದು ಅರ್ಥಕ್ಕೆ ಯಾವುದೇ ಲೋಪ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತು ವಾಕ್ಯಗಳನ್ನ ಕ್ರಮಬದ್ಧವಾಗಿ ಜೋಡಿಸಿದ್ರೆ ಅಂತ ಒಂದು ವಾಕ್ಯಗಳನ್ನ
ವಾಕ್ಯ ರಚನೆ ಅಥವಾ ಸರಿಯಾದ ವಾಕ್ಯ ರಚನೆ ಆಗಿರುವಂತ ಒಂದು ಪದಗಳಿಗೆ ಅದನ್ನ ನಾವು ಅನ್ವಯ ಅಂತ ಕರಿತೀವಿ. ಓಕೆ, ಸೊ ಅನ್ವಯ. ಸೊ ನಾಟ್ ಅವ್ಯಯನೂ ಅಲ್ಲ, ಅಧ್ಯಾಹಾರನೂ ಅಲ್ಲ, ದ್ವಿರುಕ್ತಿನೂ ಅಲ್ಲ. ಯಾಕೆಂದ್ರೆ ಇವು ಮೂರಕ್ಕೂ ನಾನು ಮೀನಿಂಗ್ಗಳನ್ನ ಆಲ್ರೆಡಿ ಹೇಳಿದ್ದೀನಿ. ಸೊ ಅದೇ ರೀತಿ 15ನೇ ಪ್ರಶ್ನೆ, ಕುಡಿಯದಿರಿ ಎಂಬುದು. ಸೊ ಇಲ್ಲೇ ನಿಮಗೆ ಕ್ಲಿಯರ್ ಗೊತ್ತಾಗ್ತಾ ಇದೆ, ಇದೊಂದು ನೆಗೆಟಿವ್ ವರ್ಬು. ಸೊ ಆಪ್ಷನ್ಸ್ನ ನೋಡಿದ್ರೆ ಇದು ವಿದ್ಯಾರ್ಥಕನ ಅಥವಾ ನಿಷೇಧಾರ್ಥಕನ, ಸಂಭಾವನಾರ್ಥಕನ ಅಥವಾ ಸಂದೇಹಾರ್ಥಕನ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ವಿದ್ಯಾರ್ಥಕ ಅನ್ನುವಂಥದ್ದು ಆಜ್ಞೆ ಅಥವಾ ಆಜ್ಞೆ ಮಾಡುವಂಥದ್ದು. ಸೊ ನಿಷೇಧಾರ್ಥಕ ಅನ್ನುವಂಥದ್ದು ಒಂದು ನಿಷೇಧ ಅಥವಾ ನಕಾರಾತ್ಮಕ ಅರ್ಥವನ್ನು ಕೊಡ್ತಾ ಇರುವಂಥದ್ದು. ಸೊ ನಿಷೇಧಾರ್ಥಕ ಕ್ರಿಯಾಪದಗಳು ಈಗ ಕುಡಿಯದಿರಿ ಅಂತ ಹೇಳ್ಬೋದು, ಅಥವಾ ಅದರ ಅರ್ಥ ಏನು, ಕುಡಿಯಬೇಡಿ ಅಂತ ಹೇಳುವಂಥದ್ದು, ಹೌದಲ್ವಾ? ಸೊ ಯಾವುದು ನೆಗೆಟಿವ್ನ ತೋರಿಸ್ತಾ ಇದೆ, ಕುಡಿಯದಿರಿ ಅನ್ನುವಂಥದ್ದು ನಿಷೇಧಾರ್ಥಕ ಪದವಾಗುತ್ತೆ. ಓಕೆ, ಸೊ ವಿದ್ಯಾರ್ಥಕ ಪದ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಆಜ್ಞೆ, ಆಶೀರ್ವಾದ, ಅಪ್ಪಣೆ, ಹಾರೈಕೆ. ಫಾರ್ ಎಕ್ಸಾಂಪಲ್ ಮಾಡು, ಬನ್ನಿ, ಒಳ್ಳೆಯದಾಗಲಿ, ಈ ರೀತಿ ಪದಗಳು, ಇದನ್ನ ವಿದ್ಯಾರ್ಥಕ ಅಂತ ಕರಿತೀವಿ. ಸಂಭಾವನಾರ್ಥಕ, ಮುಂದೆ ನಡೆಯಬಹುದಾದಂಥ ಸಂಭಾವ್ಯತೆಯನ್ನ ಹೇಳ್ತಾ ಇದ್ರೆ, ಬಂದಾನು, ಹೋದಾರು, ಸೊ ಈ ರೀತಿ ಪದಗಳನ್ನ ಸಂಭಾವನಾರ್ಥಕ ಅಂತ ಕರಿತೀವಿ. ಓಕೆ, ಇದರ ಮುಖಾಂತರ ಬೇರೆ ಬೇರೆ ರೀತಿಯ ಏನೋ ಕ್ರಿಯಾಪದದ ರೂಪಗಳನ್ನ ಅಥವಾ ಕ್ರಿಯಾಪದಗಳನ್ನ ನೀವು ಓದ್ಬೇಕಾಗತ್ತೆ ಫಾರ್ ಎಕ್ಸಾಮ್ಸ್. ಸೊ ಅದೇ ರೀತಿ 16ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದನ್ನ ನಾವೇನಾದ್ರೂ ಬಹುವಚನದಲ್ಲಿ ಬರೆದ್ರೆ, ಸೊ ನೀನೀಗ ಇಲ್ಲೂ ಕೂಡ ನಮಗೆ ಏಕವಚನ ಇದೆ, ಅನುಸರಿಸು ಅನ್ನುವಂಥದ್ದು ಕೂಡ ಏಕವಚನದಲ್ಲಿದೆ, ಸೂಚನೆ ಅನ್ನುವಂಥದ್ದು ಕೂಡ ಸಿಂಗ್ಯುಲರ್ ಟರ್ಮ್ ಅಲ್ಲೇ ಇದೆ, ಸೂಚನೆಯನ್ನು ಅಂತ. ಇದನ್ನ ನಾವೇನಾದ್ರೂ ಬಹುವಚನದಲ್ಲಿ ಬರೆದ್ರೆ ಎಲ್ಲಾ ಪದಗಳನ್ನು ಬಹುವಚನ ಮಾಡಬೇಕು. ಸೊ ಯಾವ್ಯಾವ್ದಿದೆ, ನೀವೀಗ ಈ ಸೂಚನೆಯನ್ನು ಅನುಸರಿಸು, ಅಗೇನ್ ಕಂಪ್ಲೀಟ್ ಆಗಲಿಲ್ಲ. ನೀನೀಗ ಈ ಸೂಚನೆಗಳನ್ನು ಅನುಸರಿಸು, ಕಂಪ್ಲೀಟ್ ಆಗಲ್ಲ. ನೀನೀಗ ಈ ಸೂಚನೆಗಳನ್ನು ಅನುಸರಿಸಿ, ನೋ. ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ, ಅಗೇನ್ ಯಾ, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ. ದಿಸ್ ಕಂಪ್ಲೀಟ್ಸ್ ಆಲ್ ದಿ ಟರ್ಮ್ಸ್ ಅಲ್ವಾ? ಸೊ ನೀನೀಗ ಅನ್ನುವಂಥದ್ದನ್ನ ನೀವೀಗ ಅಂತ ಮಾಡ್ಬೋದು, ಸೂಚನೆಯನ್ನು ಅನ್ನುವಂಥದ್ದನ್ನ ಸೂಚನೆಗಳನ್ನು, ಅನುಸರಿಸು ಅನ್ನೋದನ್ನ ಅನುಸರಿಸಿ ಅಂತ ಮಾಡ್ಬೋದು, ಹೌದಲ್ವಾ? ಸೊ ಇದ್ರ ಮುಖಾಂತರ ವಾಕ್ಯವನ್ನ ಬಹುವಚನಕ್ಕೆ ತಿರುಗಿಸುವಂಥದ್ದು. ಅಲ್ಲಿ ಮೇನ್ಲಿ ನಾವು ಎಲ್ಲಾ ಪದಗಳನ್ನು, ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಸಬ್ಜೆಕ್ಟ್ ಏನಿರುತ್ತೆ, ಆಬ್ಜೆಕ್ಟ್ ಏನಿರುತ್ತೆ, ವರ್ಬ್ ಏನಿರುತ್ತೆ, ಅವು ಮೂರನ್ನೂ ನಾವು ಬಹುವಚನಕ್ಕೆ ತಿರುಗಿಸ್ಬೇಕಾಗತ್ತೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಸರಿಯಾಗಿ ಹೊಂದಿಸಿರುವಂತ ಜೋಡಿ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರುತ್ತೆ, ಪದಗಳನ್ನ ನಾವು ಉಚ್ಚಾರಣೆಯ ಆಧಾರದ ಮೇಲೆ ಅಥವಾ ಅವುಗಳ ಉಚ್ಚಾರಣಾ ಸ್ಥಳದ ಆಧಾರದ ಮೇಲೆ ಕಂಠ್ಯ, ತಾಲವ್ಯ, ಮೂರ್ಧನ್ಯ ಮತ್ತೆ ದಂತ್ಯ, ಈ ರೀತಿ ಬೇರೆ ಬೇರೆ ಪದಗಳನ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ನಿಮಗೆ ಕ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ, ಚ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ, ಈ ರೀತಿ 4 ಜೋಡಿಗಳನ್ನ ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಅವರ ಪ್ರಕಾರ ಕ ಮೀನ್ಸ್ ತಾಲವ್ಯ, ಚ ಮೀನ್ಸ್ ಕಂಠ್ಯ, ಠ ಅಂದ್ರೆ ಮೂರ್ಧನ್ಯ, ತ ಅಂದ್ರೆ ಓಷ್ಟ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿ ಇರುವಂತದ್ದು ಠ ಮಾತ್ರ ಅಲ್ವಾ? ಸೊ ಮೂರ್ಧನ್ಯ. ಸೊ ಉಳಿದಿದ್ದನ್ನ ನಾವು ನೋಡೋದಾದ್ರೆ ಕ ವರ್ಗ ಏನ್ ಬರುತ್ತೆ ಅದನ್ನೆಲ್ಲ ನಾವು ಕಂಠ್ಯ ಅಂತ ಕರಿತೀವಿ. ಆಪ್ಷನ್ ಅಲ್ಲಿ ನಿಮಗೆ ತಾಲವ್ಯ ಅಂತ ಇತ್ತು, ದಟ್ ಈಸ್ ರಾಂಗ್. ಸೊ ಕ, ಖ, ಗ, ಘ, ಞ ಇದು ಕಂಠ್ಯ. ಟ ವರ್ಗ ಇದು ತಾಲವ್ಯ, ಚ, ಛ, ಜ, ಝ, ಣ. ಟ ವರ್ಗ ಅಂದ್ರೆ ಮೂರ್ಧನ್ಯ, ಟ, ಠ, ಡ, ಢ, ಣ. ತ ವರ್ಗ ದಂತ್ಯ, ಓಕೆ, ತ, ಥ, ದ, ಧ, ನ. ಪ ವರ್ಗ ಅಂದ್ರೆ ಓಷ್ಟ್ಯ, ಪ, ಫ, ಬ, ಭ, ಮ. ಓಕೆ, ಸೊ ಆದ್ದರಿಂದ ಟ ಅಕ್ಷರವು ಮೂರ್ಧನ್ಯ ಅಂತ ಕೂಡ ನಾವು ಹೇಳ್ಬೋದು. ಸೊ ಕೆಳಗಿನವುಗಳಲ್ಲಿ ಓಷ್ಟ್ಯ ಅಕ್ಷರಗಳ ಗುಂಪು. ಸೊ ಅಗೇನ್ ಸೇಮ್ ನಮ್ಮ ಏನು ಯಾವ ಒಂದು ಉಚ್ಚಾರಣೆ ಮಾಡ್ತೀವಿ ಅನ್ನುವಂಥ ಆಧಾರದ ಮೇಲೆ ಓಷ್ಟ್ಯ ಮೇನ್ಲಿ ನಾವು ತುಟಿಯ ಸಹಾಯದಿಂದ ಅಥವಾ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಪದಗಳಾಗಿರುತ್ತೆ. ಓಕೆ, ಸೊ ಯಾವ್ದು ಬರುತ್ತೆ ಇಲ್ಲಿ, ಪ, ಫ, ಬ, ಭ, ಮ ಇದು ಓಷ್ಟ್ಯ ಅಕ್ಷರಗಳ ಗುಂಪಾಗಿರುತ್ತೆ. ಕ, ಖ, ಗ, ಘ, ಞ ನಾವು ಆಲ್ರೆಡಿ ನೋಡಿದ್ವಿ, ಅದು ಕಂಠ್ಯ ಅಂತ, ಹೌದಲ್ವಾ? ಸೊ ದ ಎಕ್ಸಾಂಪಲ್ ಅಥವಾ ಓಷ್ಟ್ಯ ಯಾವ್ದನ್ನ ಹೇಳುತ್ತೆ ಅಂದ್ರೆ ಪ, ಫ, ಬ, ಭ, ಮ ಈ 5 ಅಕ್ಷರಗಳು ತುಟಿಗಳ ಪ್ರಮುಖ ಪಾತ್ರವನ್ನ ವಹಿಸಿರುತ್ತೆ ಅಥವಾ ತುಟಿಗಳ ಸಹಾಯದಿಂದ ನಾವು ಉಚ್ಚರಿಸಬೇಕಾಗತ್ತೆ. ಓಕೆ, ಸೊ ಅದೇ ರೀತಿ ಅವನು ನಿಧಾನವಾಗಿ ನಡೆಯುತ್ತಿದ್ದನು. ಇಲ್ಲಿ 2
ಒಂದು ಪದ ಎರಡು ಸಲ ರಿಪೀಟ್ ಆಗಿದೆ ಅಲ್ವಾ, ಹಂಗಿದ್ರೆ ಇಲ್ಲಿ ದ್ವಿರುಕ್ತಿ ಪದ ಯಾವುದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಸಲ ರಿಪೀಟ್ ಆಗಿರುವಂಥದ್ದೇನು, ನಿಧಾನವಾಗಿ. ಸೊ ಡೆಫಿನೆಟ್ಲಿ ನಿಧಾನ ಅನ್ನುವಂಥ ಒಂದು ಪದ ಎರಡು ಬಾರಿ ಪುನರಾವರ್ತನೆಗೊಂಡಿದೆ. ಓಕೆ, ಸೊ ಒಂದೇ ಪದವನ್ನ ಪುನರಾವರ್ತಿಸಿರುವ ಕ್ರಿಯೆಯನ್ನ ಅಥವಾ ಏನು ಎರಡು ರೀತಿ ಬಳಕೆ ಆಗಿರುತ್ತೆ ಅಥವಾ ಎರಡು ಬಾರಿ ಬಳಕೆ ಆಗಿರುತ್ತೆ ಅದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಅಬೌಟ್ ಸಂಧಿಯ ಬಗ್ಗೆ ಕ್ವಶನ್ ಇದೆ. ಕೆಳಗಿನವುಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಕ್ವಶನ್ಸ್ ಆಪ್ಷನ್ಸ್ ಏನೇನಿದೆ, ದೇವ ಪ್ಲಸ್ ಆಲಯ ದೇವಾಲಯ, ಮಹಾ ಪ್ಲಸ್ ಈಶ್ವರ ಮಹೇಶ್ವರ, ಸತ್ ಪ್ಲಸ್ ಜನ ಸಜ್ಜನ ಅಂತ ಇದೆ, ಲೋಕ ಪ್ಲಸ್ ಉಪಕಾರ ಲೋಕೋಪಕಾರ. ನಮ್ಗೆಲ್ರಿಗೂ ಗೊತ್ತಿದೆ ಗುಣಸಂಧಿ ಆಗ್ಬೇಕು ಅಂತ ಅಂದ್ರೆ ಏನು ಎರಡು ಸ್ವರಗಳು ಬರುತ್ತೆ, ಆ ಸ್ವರಗಳು ಇನ್ನೊಂದು ಹೊಸ ರೂಪವನ್ನ ಪಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಆ ಪ್ಲಸ್ ಈ ಸೇರಿ ಎ ಆಗುವಂಥದ್ದು. ಸೊ ಎಲ್ಲಿದೆ, ಮಹೇಶ್ವರ ಅನ್ನುವಂಥ ಒಂದು ಪದರದಲ್ಲಿದೆ, ಹೌದಲ್ವಾ. ಅದೇ ರೀತಿ ನೀವಿಲ್ಲಿ ದೇವ ಪ್ಲಸ್ ಆಲಯ ಎಲ್ಲಿ ಬರುತ್ತೆ, ದೇವ ಪ್ಲಸ್ ಆಲಯ ನಮ್ಗಿದು ಸವರ್ಣ ದೀರ್ಘ ಸಂಧಿ, ಹೌದಲ್ವಾ. ಸೊ ಈ ರೀತಿ ನಾವು ನೋಡೋದಾದ್ರೆ ಮಹಾ ಪ್ಲಸ್ ಈಶ್ವರ ಅನ್ನುವಂಥದ್ದು ಗುಣಸಂಧಿಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಮುಂದಿನ ಕ್ವಶನ್, ಹುಡುಗನ ಮುಖ ಇಂಗು ತಿಂದ ಮಂಗನಂತಾಯಿತು, ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅಲಂಕಾರ ನಿಮಗೆ ಗೊತ್ತಿರುತ್ತೆ, ಎರಡು ವಸ್ತುಗಳನ್ನ ಅಥವಾ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡ್ತಾ ಇರ್ತಾರೆ ಅಥವಾ ಎಕ್ಸಾಗರಿಗೇಟ್ ಮಾಡಿ ಹೇಳ್ತಾ ಇದ್ರೆ, ಅದರಲ್ಲೂ ವಿಶೇಷವಾಗಿ ಎರಡು ವಸ್ತುಗಳ ನಡುವೆ ಇರುವ ಪರಸ್ಪರ ಹೋಲಿಕೆಯನ್ನ ವರ್ಣಿಸುವಾಗ ಆ ಒಂದು ಅಲಂಕಾರವನ್ನ ಮೇನ್ಲಿ ನಾವು ಉಪಮಾಲಂಕಾರ ಅಂತ ಕರಿತೀವಿ. ಈ ವಾಕ್ಯದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಹುಡುಗನ ಮುಖವನ್ನ ಅಥವಾ ಉಪಮೇಯವಾದಂತ ಹುಡುಗನ ಮುಖವನ್ನ ಇಂಗು ತಿಂದ ಮಂಗನ ಮುಖಕ್ಕೆ ಅಥವಾ ಉಪಮಾನಕ್ಕೆ ಹೋಲಿಸಲಾಗಿರುತ್ತೆ. ಇಲ್ಲಿ ಹೋಲಿಕೆಯನ್ನ ಸೂಚಿಸೋದಿಕ್ಕೆ ಅಂತೆ ಅಥವಾ ಮಂಗನ ಪ್ಲಸ್ ಅಂತೆ ಅನ್ನುವಂಥ ಒಂದು ಉಪಮವಾಚಕವನ್ನ ಬಳಸಲಾಗಿದೆ. ಆದ್ರಿಂದ ಇದು ಉಪಮಾಲಂಕಾರಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ಉಳಿದಿದ್ದು ಅಥವಾ ಆಯ್ಕೆಗಳ ಬಗ್ಗೆ ನಾವು ನೋಡೋದಾದ್ರೆ, ರೂಪಕಾಲಂಕಾರಕ್ಕೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಅಥವಾ ಅಭೇದ, ಅದು ಎರಡು ಬೇರೆ ಬೇರೆನೇ ಅಲ್ಲ ಅನ್ನೋ ರೀತಿ ಹೇಳಿದ್ರೆ ಅದನ್ನ ರೂಪಕಾಲಂಕಾರ ಅಂತ ಹೇಳ್ತಾರೆ. ಉತ್ಪ್ರೇಕ್ಷಾಲಂಕಾರ ಅಥವಾ ಉತ್ಪ್ರೇಕ್ಷೆಯನ್ನ ಹೇಳುವಂಥದ್ದು ಉಪಮೇಯವನ್ನ ಉಪಮಾನವೆಂದು ಕಲ್ಪಿಸುವ ಅಥವಾ ಊಹಿಸುವುದನ್ನ ಉತ್ಪ್ರೇಕ್ಷಾಲಂಕಾರ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ಅಬೌಟ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಮೇಲೆ ಕೊಟ್ಟಿರುವಂತಹ ಅಲಂಕಾರದ ಬಗ್ಗೆ ಸಂಬಂಧಿಸಿರುವಂಥದ್ದು. ಸೊ ಮಕರಂದ ಪದದಲ್ಲಿರುವ ಅನುಸ್ವಾರದ ಧ್ವನಿ ಗುರುತಿಸಿ. ಓಕೆ, ಸೊ ಅಗೈನ್ ಇಲ್ಲಿರುವಂತ ಅನುಸ್ವಾರದ ಧ್ವನಿ ಏನು ಅಂತ ಅಂದ್ರೆ, ಅಥವಾ ನಾವು ಕನ್ನಡ ವರ್ಣಮಾಲೆಯಲ್ಲಿ ಅನುಸ್ವಾರದ ಉಚ್ಚಾರಣೆಯನ್ನ ಮಾಡೋದಿಕ್ಕೆ ನಿಯಮ ಏನಪ್ಪಾ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪದವನ್ನ ನಾವು ಬಿಡಿಸಿ ಬರೆದಾಗ, ಓಕೆ, ಈ ಅನುಸ್ವಾರದ ಮುಂದೆ ದ ಅನ್ನುವಂತ ಒಂದು ವರ್ಗೀಯ ವ್ಯಂಜನ ಬಂದಿರೋ ಕಾರಣದಿಂದ ಯಾವುದಾದ್ರೂ ಒಂದು ಪದದಲ್ಲಿ ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನ ಯಾವ ಒಂದು ವರ್ಗಕ್ಕೆ ಸೇರಿರುತ್ತೋ ಆ ಅನುಸ್ವಾರವು ಅದೇ ವರ್ಗದ ಅನುನಾಸಿಕವಾಗಿರುತ್ತೆ ಅಥವಾ ಅಕ್ಷರದ ಉಚ್ಚಾರಣೆಯನ್ನ ಪಡೆಯುತ್ತೆ. ಸೊ ಇಲ್ಲಿ ದ ಅನ್ನುವಂಥದ್ದು ತಾ ವರ್ಗದ ಅಕ್ಷರ ಅಥವಾ ತ ಥ ದ ಧ ನ, ಓಕೆ, ಅಥವಾ ತಾ ವರ್ಗದ ಅನುನಾಸಿಕ ಅಕ್ಷರ ನಾ ಆಗಿರೋದ್ರಿಂದ ಇಲ್ಲಿರುವಂತ ಅನುಸ್ವಾರ ನಕಾರ ಅಥವಾ ನೆಗೆಟಿವ್ ಕಾನ್ಸನೆಂಟ್ ಆಗಿ ವರ್ಕ್ ಮಾಡುತ್ತೆ ಅಥವಾ ನೇಸಲ್ ಕಾನ್ಸನೆಂಟ್ ಆಗಿ ಅಥವಾ ಅನುನಾಸಿಕದ ಭಾಗವಾಗಿ ನಕಾರದ ಧ್ವನಿಯಲ್ಲಿ ಉಚ್ಚಾರವಾಗುತ್ತೆ. ಮಕರನ್ ಪ್ಲಸ್ ದ. ಓಕೆ, ಸೊ ಈ ನಿಯಮದಂತೆ ಇವನ್ ಚಂಪಕ ಅನ್ನುವಂಥ ಒಂದು ಪದದಲ್ಲಿ ಅನುಸ್ವಾರವು ಮಾಕಾರದ ಧ್ವನಿ ನೀಡುತ್ತೆ. ಓಕೆ, ಸೊ ಅದೇ ರೀತಿ ನಾವು ಈ ಆಧಾರದ ಮೇಲೆ ಇದಕ್ಕೆ ಆನ್ಸರ್ ಮಾಡೋದಾದ್ರೆ ಇದು ಮಕರಂದ ಅನ್ನುವಂಥ ಒಂದು ಪದ ನಕಾರ, ಓಕೆ, ಅನ್ನೋದನ್ನ ಸೂಚಿಸುತ್ತೆ. ಸೊ ಮುಂದಿನ ಕ್ವಶನ್ ನೋಡೋದಾದ್ರೆ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ? ವೆರಿ ಸಿಂಪಲ್. ಸೊ ವ್ಯಂಜನ ಅಂತ ಕರಿತೀವ, ಸ್ವರ ಅಂತ ಕರಿತೀವ, ಅನುಸ್ವಾರ ಅಂತ ಕರಿತೀವ, ಅನುನಾಸಿಕ ಅಂತ ಕರಿತೀವ ಅಂತ ಹೇಳಿದ್ರೆ, ಅಕ್ಷರಗಳ ಹುಟ್ಟು ಮತ್ತು ಉಚ್ಚಾರಣೆಯ ಆಧಾರದ ಮೇಲೆ ನಾಸಿಕ ಅಂದ್ರೆ ಏನು? ಮೂಗು. ಸೊ ಉಸಿರನ್ನ ಮೂಗಿನ ಮೂಲಕ ಅಥವಾ ಮೂಗಿನ ಸಹಾಯದಿಂದ ಹೊರ ಹಾಕುತ್ತಾ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕ ಅಂತ ಕರಿತೀವಿ. ಸೊ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 5 ಅನುನಾಸಿಕ ಅಕ್ಷರಗಳಿದೆ. ನ್ಯ, ನ್ಯ, ಣ, ನ, ಮ. ಓಕೆ, ಸೊ ವ್ಯಂಜನಗಳು ಅಂದ್ರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು.
ಅನುಸ್ವಾರ ಅನ್ನುವಂಥದ್ದು 1-0. ಸೊ ಅದೇ ರೀತಿ ನೆಕ್ಸ್ಟು ಹೃದಯ ಶಾರದೆ. ಹೃದಯ ಶಾರದೆಯಲ್ಲಿ ಇರುವಂಥ ಅಲಂಕಾರ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಹೃದಯ ಶಾರದೆ ಅಗೇನ್ ಇದು ರೂಪಕಾಲಂಕಾರ. ಯಾಕೆ ಅಂತ ಅಂದರೆ ಮೇನ್ಲಿ ರೂಪಕಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳೆರಡೂ ಭಿನ್ನವಲ್ಲ ಅಥವಾ ಎರಡೂ ಒಂದೇ ಅಂತ ವರ್ಣಿಸುವಂಥದ್ದು. ಹೃದಯ ಶಾರದೆ ಅನ್ನುವಂಥದ್ದು ಹೃದಯವೇ ಶಾರದೆ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತಾ ಇದೆ. ಇಲ್ಲಿ ಹೃದಯ ಆದಂಥದ್ದು ಉಪಮೇಯ, ಶಾರದೆ ಅನ್ನುವಂಥದ್ದು ಉಪಮಾನ, ಎರಡಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ ಅಂತ ಹೇಳಲಾಗಿದೆ. ಸೊ ಆ ಕಾರಣಕ್ಕೆ ಇದನ್ನು ನಾವು ರೂಪಕಾಲಂಕಾರ ಅಂತ ಕೂಡ ಕರಿಬೋದಾಗತ್ತೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಇದು ಘೋರಾಂಧಕಾರಕ್ಕೆ ಮಾಡಿದ ಕೂಪಂ, ಇದು ಯಾವ ಅಲಂಕಾರ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಒಂದು ವಸ್ತುವನ್ನ ಅದಲ್ಲದ ಮತ್ತೊಂದು ವಸ್ತು ಅಥವಾ ಮತ್ತೊಂದು ವಸ್ತು ಅನ್ನುವಂಥ ಕಲ್ಪನೆ ಮಾಡಿ ಅಥವಾ ಊಹಿಸಿ ವರ್ಣಿಸೋದನ್ನ ಉತ್ಪ್ರೇಕ್ಷಾಲಂಕಾರ ಅಂತ ಕೂಡ ಕರೆಯಲಾಗತ್ತೆ. ಸೊ ಈ ಕೊಟ್ಟಿರುವಂಥ ವಾಕ್ಯದಲ್ಲಿ ಕವಿ ವರ್ಣಿಸ್ತಾ ಇರುವಂಥ ಒಂದು ಕತ್ತಲಾವೃತದ ಆಳವಾದ ಜಾಗವನ್ನ ಇದು ಪಾತಾಳ ಬಿಲಕ್ಕೆ ಇಟ್ಟಿರುವ ಬಾಗಿಲೋ ಅಥವಾ ಘೋರವಾದ ಕತ್ತಲನ್ನು ತುಂಬಿಟ್ಟಿರುವ ಬಾವಿಯೋ ಅಂತ ಕಲ್ಪನೆಗೆ ತಕ್ಕಂತೆ ಊಹಿಸಿಕೊಳ್ತಾ ಇರೋದ್ರಿಂದ ಇದನ್ನ ಉತ್ಪ್ರೇಕ್ಷಾಲಂಕಾರ ಅಂತ ಕೂಡ ಹೇಳಬಹುದಾಗತ್ತೆ. ಸೊ ಅದೇ ರೀತಿ ಈ ಕೆಳಗಿನ ಯಾವ ಕವಿ ಮತ್ತು ಅವರ ಬಿರುದುಗಳನ್ನು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಉಪಮಾ ಲೋಲ ಅಂತ ಡೆಫಿನೆಟ್ಲಿ ಲಕ್ಷ್ಮೀಶ ಅವರಿಗೆ ಕರಿತಾ ಇದ್ದಿದ್ದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕುಮಾರವ್ಯಾಸ ಅವರಿಗೆ ಕರಿತಿದ್ರು. ಷಟ್ಪದಿಯ ಬ್ರಹ್ಮ ಅಂತ ರಾಘವಾಂಕ ಅವರಿಗೆ. ಕರ್ನಾಟಕವಿ ಚೂತವನ ಚೈತ್ರ. ಓಕೆ, ಸೊ ಈ ಹೇಳಿಕೆ ತಪ್ಪಾಗಿದೆ. ಓಕೆ, ಸೊ ಇದು ಅಮೋಘ ವರ್ಷ ನೃಪತುಂಗ ಅವರಿಗೆ ಇಟ್ಟಂತ ಬಿರುದಲ್ಲ. ಓಕೆ, ಸೊ ಕರ್ನಾಟಕವಿ ಚೂತವನ ಚೈತ್ರ ಎಂಬುದು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಪ್ರಸಿದ್ಧ ಕವಿ ಲಕ್ಷ್ಮೀಶ ಅವರಿಗೆ ಇರುವಂತ ಒಂದು ಆಗಿರುವಂಥದ್ದು. ಓಕೆ, ಸೊ ಏನ್ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗ ಇದ್ದಾರೆ, ಅವರಿಗೆ ಅತಿಶಯ ಧವಳ ಅಥವಾ ನೃಪತುಂಗ ಅಥವಾ ಕವಿವತ್ಸಲ ಅನ್ನುವಂಥ ಒಂದು ಬಿರುದನ್ನ ಇಡಲಾಗಿದೆ. ಸೊ ಅದರ ಜೊತೆಗೆ ಇಲ್ಲಿಂದ ಏನು ಅರ್ಥ ಆಗುತ್ತೆ ಅಂದರೆ ನಾವು ಪ್ರಮುಖವಾದ ಕವಿಗಳು ಮತ್ತು ಅವರ ಬಿರುದುಗಳನ್ನ ಕೂಡ ಕಲಿಬೇಕು ಅಂತ ಗೊತ್ತಾಗುತ್ತೆ. ಸೊ ಈ ಕೆಳಗಿನ ಯಾವ ಶಾಸನ ಪ್ರಕಾರಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ವೀರಗಲ್ಲು ಅನ್ನುವಂಥದ್ದು ಊರಿನ ಹಿತಕ್ಕಾಗಿ ಅಥವಾ ಯುದ್ಧದಲ್ಲಿ ಮಡಿದ ಪುರುಷರ ಸ್ಮಾರಕ ಅಂತ ಹೇಳ್ತಾರೆ. ದಟ್ ಈಸ್ ಡೆಫಿನೆಟ್ಲಿ ಟ್ರೂ. ಮಾಸ್ತಿಗಲ್ಲು ಸಹಗಮನ ಮಾಡಿದ ಸತಿಯರ ಸ್ಮಾರಕ. ಎಸ್, ದಿಸ್ ಇಸ್ ಆಲ್ಸೋ ಟ್ರೂ. ನಿಷದಿಗಲ್ಲು ಅಂದ್ರೆ ರಾಜನು ವೀರಮರಣ ಹೊಂದಿದ ನೆನಪಿಗಾಗಿ ಕಟ್ಟಿದ ಸ್ಮಾರಕ ಅಂತ ಹೇಳ್ತಾರೆ. ಇದು ಟ್ರೂನಾ ಅಥವಾ ಫಾಲ್ಸ್ ಹೇಳಿ ನೋಡೋಣ. ಯೂಪಸ್ತಂಭ ಅಗೇನ್ ದಿಸ್ ಇಸ್ ಯಾಗಗಳನ್ನು ಮಾಡಿದ ನಂತರ ನೆಟ್ಟ ಸ್ಮಾರಕ, ಇದನ್ನ ಯೂಪಸ್ತಂಭ ಅಂತ ಕರೆಯಲಾಗತ್ತೆ. ಸೊ ನಿಷದಿಗಲ್ಲು ಅನ್ನುವಂಥದ್ದು ರಾಜನ ವೀರಮರಣಕ್ಕೆ ಸಂಬಂಧಿಸಿದ ಸ್ಮಾರಕವಲ್ಲ. ಇದು ಜೈನ ಮುನಿಗಳು ಅಥವಾ ಶ್ರಾವಕಿಯರು ಜೈನ ಧರ್ಮದ ಅತ್ಯುನ್ನತ ತಪೋರೂಪವಾದ ಸಲ್ಲೇಖಾನರಥ ಅಥವಾ ಆಹಾರ ನೀರನ್ನು ತ್ಯಜಿಸಿ ಉಪವಾಸದಿಂದ ಪ್ರಾಣತ್ಯಾಗ ಮಾಡುವುದನ್ನ ಕೈಗೊಂಡು ದೇಹತ್ಯಾಗ ಮಾಡಿದಾಗ ಅವರಿಗೆ ಅವರ ಪವಿತ್ರ ನೆನಪಿಗಾಗಿ ಸ್ಥಾಪಿಸುವಂತ ಸ್ಮಾರಕ ಶಿಲೆಗಳನ್ನ ನಿಷದಿಗಲ್ಲು ಅಂತ ಕರೆಯಲಾಗತ್ತೆ. ಉಳಿದಿದ್ದು ಮಾಸ್ತಿಗಲ್ಲು ಪತಿಯ ಮರಣಾನಂತರ ಚಿತೆಯೇರಿ ಸಹಗಮನ ಆಚರಿಸಿರುವಂಥ ಪತಿವ್ರತೆಯವರ ತ್ಯಾಗದ ಸಂಕೇತವಾಗಿ ನೆಡಲಾಗುವ ಶಿಲೆ. ಯೂಪಸ್ತಂಭ ರಾಜರು ಅಥವಾ ಋಷಿಗಳು ಅಶ್ವಮೇಧ, ರಾಜಸೂಯ ಮುಂತಾದ ವೈದಿಕ ಯಾಗಗಳನ್ನು ಸಂಪನ್ನಗೊಳಿಸಿದ ನೆನಪಿಗೆ ನಿಲ್ಲಿಸುವ ಸ್ತಂಭ. ಓಕೆ, ಸೊ ಅದಾದ್ಮೇಲೆ 28ನೇ ಪ್ರಶ್ನೆ, ಕೆಳಗಿನ ಯಾವ ಜಾನಪದ ಪ್ರಕಾರ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಕಂಸಾಳೆಯವರು ಅಂದ್ರೆ ಯಾರನ್ನ ಕರೀತಾರೆ ಅಂತ ಹೇಳ್ತಿದ್ದಾರೆ. ಮಾಲ್ಲೆ ಮಹದೇಶ್ವರ ಸ್ವಾಮಿಗೆ ಆರಾಧಕರೇನಿರ್ತಾರೆ ಅವ್ರನ್ನ ಕರೀತಾರೆ ಅಂತ. ನೀಲಗಾರರು ಅಂದ್ರೆ ಮಂಟೇಸ್ವಾಮಿ. ಚೌಡಿಕೆಯವರು ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಿ ಅವರಿಗೆ. ಅದೇ ರೀತಿ ಗಣೆಯವರು ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ತಿದ್ದಾರೆ. ಸರ್ ರಾಂಗ್ ಇರುವಂಥದ್ದು ಗಣೆಯವರು ಇದು ಮೈಲಾರಲಿಂಗೇಶ್ವರ ಅವರಿಗಲ್ಲ. ಮೈಲಾರಲಿಂಗೇಶ್ವರನ ಆರಾಧಕರು ಮತ್ತು ಗಾಯಕರನ್ನ ಗೊರವರು ಅಂತ ಕರೀತಾರೆ. ಓಕೆ, ದಟ್ಸ್ ವೈ ಆಪ್ಷನ್ ಡಿ ಈಸ್ ರಾಂಗ್. ಓಕೆ, ಇನ್ನು ಉಳಿದಿದ್ದಂಥ ಆಪ್ಷನ್ಸ್ಗಳು ಸರಿಯಾಗಿದೆ. ಸೊ ಅದೇ ರೀತಿ ವೀರರೈವರ ನೋಯಿಸೆನು ರಾಜೀವ ಸಕನಾಣೆ. ಇಲ್ಲಿ ರಾಜೀವ ಸಕ ಅಂದ್ರೆ ಏನು ಅಥವಾ ಯಾರು ಅಂತ ಕೇಳ್ತಿದ್ದಾರೆ. ರಾಜೀವ ಅಂದ್ರೆ ಕಮಲ. ಸೊ ಕಮಲ ಸೂರ್ಯೋದಯ ಆದಾಗ ಅರಳೋದ್ರಿಂದ ಸೂರ್ಯನನ್ನೇ ರಾಜೀವ ಸಖ ಅಥವಾ ಕಮಲದ ಮಿತ್ರ ಅಥವಾ ಪಂಕಜ ಬಂಧು, ದಿನಕರ, ಭಾಸ್ಕರ ಅಂತ ಕರೀತಾರೆ. ಸೊ ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ ಕುಂತಿಯು ಕರ್ಣನ ಬಳಿ ಬಂದು ಪಾಂಡವರನ್ನು
ಕೊಲ್ಲಬೇಡವೆಂದು ಬೇಡಿದಾಗ ಕರ್ಣನು ಅರ್ಜುನನನ್ನು ಹೊರತುಪಡಿಸಿ ಉಳಿದ 4 ಕೊಲ್ಲುವುದಿಲ್ಲವೆಂದು ಓಕೆ ತನ್ನ ಜನ್ಮದಾತನಾದ ಸೂರ್ಯನ ಮೇಲೆ ಆಣೆ ಮಾಡಿ ಈ ಮಾತನ್ನ ಹೇಳುವಂಥದ್ದು. ಸೊ ರಾಜೀವ ಸಖ ಅನ್ನುವಂಥದ್ದು ಸೂರ್ಯನಿಗಿರುವಂಥ ಒಂದು ಸಮನಾರ್ಥಕ ಪದ. ಇತರ ಸಮನಾರ್ಥಕ ಪದಗಳು ಮಾರ್ತಾಂಡ, ಅರ್ಕ, ರವಿ, ದಿನಕರ ಅಂತ ಕೂಡ ಕರೆಯಲಾಗತ್ತೆ. ಸೊ ಮುಂದೆ ಒಗಟನ್ನು ಬಿಡಿಸಿ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅನ್ನುವಂಥ ಒಂದು ಒಗಟು. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಒಂದು ಜನಪದ ಸಾಹಿತ್ಯದ ಒಗಟು. ವಿನೋ ದಟ್ ಬೊಟ್ಟಿಗೆ ಈ ರೀತಿ ಕರೆಯುವಂಥದ್ದು ಹಳ್ಳಿಗಳಲ್ಲಿ ತುಂಬಾ ಜನಪ್ರಿಯವಾದ ಒಂದು ಜಾನಪದ ಒಗಟು. ಓಕೆ ಮುಖದ ಮಾನವನ ಮುಖದ ಮೇಲ್ಭಾಗ ಅಥವಾ ಹಣೆಯನ್ನ ಅಟ್ಟಕ್ಕೆ ಹೋಲಿಸಲಾಗಿದ್ದು ಆ ಹಣೆಯ ಮಧ್ಯಭಾಗದಲ್ಲಿ ಅಲಂಕಾರವಾಗಿ ಇರುವ ಕುಂಕುಮ ಅಥವಾ ತಿಲಕವನ್ನ ಬೊಟ್ಟು ಅಥವಾ ಪುಟ್ಟಲಕ್ಷ್ಮಿ ಅಂತ ಕೂಡ ಕರೆಯುವಂಥದ್ದು. ಸೊ ಅದೇ ರೀತಿ ಯಾವ ಕವಿ ಅಥವಾ ಲೇಖಕ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ 3ಕ್ಕೂ ಭಾಜನರಾದವ್ರನ್ನ ಗುರುತಿಸಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಅಲ್ಲಿ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತರು, ಚಂದ್ರಶೇಖರ ಕಂಬಾರರ ಬಗ್ಗೆ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಆಪ್ಷನ್ ಅಲ್ಲಿ ಇರುವಂತ ಕುವೆಂಪು, ಶಿವರಾಮ ಕಾರಂತರು ಮತ್ತು ಚಂದ್ರಶೇಖರ ಕಂಬಾರರು ಮಾತ್ರ 3 ಪಡೆದಿದ್ದಾರೆ. ದ.ರಾ ಬೇಂದ್ರೆ ಅವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿರೋದಿಲ್ಲ. ಓಕೆ ಸೊ ದ.ರಾ ಬೇಂದ್ರೆ ಅವರು ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2 ಪಡೆದಿದ್ದಾರೆ. ಪಂಪ ಪ್ರಶಸ್ತಿ ಅವರಿಗೆ ದೊರೆತಿಲ್ಲ. ಓಕೆ ಸೊ ಅದಾದ್ಮೇಲೆ 32ನೇ ಪ್ರಶ್ನೆ, ಡಿ.ಎಸ್. ಕರ್ಕಿ ಅವರು ಯಾವ ಕೃತಿಯನ್ನು ಬರೆದಿದ್ದಾರೆ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಗೀತ ಗೌರವ ಅನ್ನುವಂಥ ಒಂದು ಕೃತಿಯನ್ನ ಬರೆದಿರುವಂಥದ್ದು ಡಿ.ಎಸ್. ಕರ್ಕಿ ಅವರು. ಅದೇ ರೀತಿ ಟೀಕೆ ಎಂದರೆ ವ್ಯಾಖ್ಯಾನ ಎನ್ನುವ ಅರ್ಥ ಹಿಂದೆ ಇತ್ತು, ಈಗ ಅದು ಟೀಕಿಸು, ನಿಂದಿಸು ಎನ್ನುವ ಅರ್ಥವನ್ನು ಪಡೆದಿದೆ. ಇದನ್ನು ಡ್ಯಾಶ್ ಅಥವಾ ಎಂಥ ಪದ ಅಂತ ಕರೀತಾರೆ. ಸೊ ಹೀನಾರ್ಥ ಪ್ರಾಪ್ತಿ. ಫಾರ್ ಎಕ್ಸಾಂಪಲ್, ಈಗ ಭಾಷಾ ವಿಜ್ಞಾನದ ಪ್ರಕಾರ ಯಾವುದಾದ್ರೂ ಒಂದು ಪದ ಮೊದಲು ಒಳ್ಳೆಯ ಅಥವಾ ಒಂದು ತಟಸ್ಥ ಅರ್ಥ ಅಥವಾ ಒಂದು ನ್ಯೂಟ್ರಲ್ ಮೀನಿಂಗ್ ಇದ್ದು ಕಾಲಕ್ರಮೇಣ ಅದೇನಾದ್ರೂ ಕೆಟ್ಟ ಅರ್ಥವನ್ನ ಅಥವಾ ನೆಗೆಟಿವ್ ಮೀನಿಂಗ್ ಅನ್ನ ಪಡ್ಕೊಂಡ್ರೆ ಅದನ್ನ ಹೀನಾರ್ಥ ಪ್ರಾಪ್ತಿ ಅಂತ ಕರೆಯಲಾಗುತ್ತೆ. ಓಕೆ ಹೀನಾರ್ಥ ಪ್ರಾಪ್ತಿ. ಅರ್ಥ ಸಂಕೋಚ ಅಂದ್ರೆ ಪದದ ವ್ಯಾಪ್ತಿ ಕಿರಿದಾಗುವಂಥದ್ದು. ಓಕೆ ಮೊದಲೆಲ್ಲ ಮೃಗ ಅಂದ್ರೆ ಪ್ರಾಣಿ ಅಂತ ಕರಿತಿದ್ರು, ಈಗ ಅದನ್ನೊಂದು ಕಾಡು ಪ್ರಾಣಿ ಅಂತ ಮಾತ್ರ ಹೇಳಲಾಗುತ್ತೆ. ಸೊ ಇದನ್ನ ಅರ್ಥ ಸಂಕೋಚ ಅಂತ ಕರೆಯುವಂಥದ್ದು. ಸೊ ಹೀನಾರ್ಥ ಪ್ರಾಪ್ತಿ ಅನ್ನುವಂಥದ್ದು ಒಳ್ಳೆ ಅರ್ಥ ಇದ್ದ ಪದವನ್ನ ಕೆಟ್ಟ ಅರ್ಥ ಪಡೆಯುವಂಥದ್ದು. ಓಕೆ ಸೊ ಎಸ್ ಆಫ್ಟರ್ ದಟ್ ವಿ ಹ್ಯಾವ್ 34th ಕ್ವಶನ್, ದಟ್ ಈಸ್ ಒಂದೊಂದು ಕವನವು ಭರವಸೆಯ ವ್ಯವಸಾಯದ ಅಜ್ಞಾತದ ಕೆಳೆದು ಬಂದವನ ಭಾಗ್ಯ. ಈ ಕವಿತಾ ಸಾಲುಗಳು ಯಾವ ಕವಿ ಅಥವಾ ಈ ಕವಿತೆಯ ಸಾಲುಗಳನ್ನ ಕೊಟ್ಟಂತ ಕವಿ ಯಾರು ಅಂತ ಕೇಳ್ತಿದ್ದಾರೆ. ಸೊ ಕನ್ನಡದ ಕಾವ್ಯ ಮೀಮಾಂಸೆ ಅಥವಾ ಪ್ರಸಿದ್ಧ ಕವಿತಾ ಸಾಲುಗಳು ಬಿ.ಸಿ. ರಾಮಚಂದ್ರ ಶರ್ಮಾ ಅವರ ಒಂದು ಕವಿತೆಯ ಸಾಲು, ಕವಿತೆಗಳಿಂದ ತಗೊಂಡಂತ ಸಾಲಾಗಿದೆ. ದ ಲಾಸ್ಟ್ ಒನ್ ಈಸ್ ಕವಿ ಅಥವಾ ಕವಯಿತ್ರಿ ಮತ್ತು ಅವರಿಗೆ ರಾಜಾಶ್ರಯ ನೀಡಿದ ದೊರೆಗಳ ಪಟ್ಟಿ ಕೇಳ್ತಿದ್ದಾರೆ. ಪೊನ್ನ ಅವರಿಗೆ ರಾಜಾಶ್ರಯ ನೀಡಿದ್ದು ವೀರಬಲ್ಲಾಳ, ರನ್ನ, ಮೂರನೇ ಕೃಷ್ಣ, ಜನ್ನ, ತೈಲಪ, ಸಂಚಿ ಹೊನ್ನಮ್ಮ ಅವರಿಗೆ ಚಿಕ್ಕದೇವರಾಯ ಒಡೆಯರು. ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಮೇಲಿನ ಆಯ್ಕೆಗಳಲ್ಲಿ ಒಂದೇ ಒಂದು ಆಯ್ಕೆ ಮಾತ್ರ ಸರಿಯಾಗಿರುವಂಥದ್ದು. ಸೊ ಯಾವುದು ಅಂತ ಹೇಳಿದ್ರೆ ನಮಗೆ 4ನೇ ಆಪ್ಷನ್ ಏನಿದೆ, ಸಂಚಿ ಹೊನ್ನಮ್ಮ ಅವರಿಗೆ ಆಶ್ರಯ ನೀಡಿದ್ದು ಮೈಸೂರಿನ ಅರಸ ಚಿಕ್ಕದೇವರಾಯ ಒಡೆಯರ್ರವರು. ಯಾಕೆಂದ್ರೆ ಪೊನ್ನ ಅವರಿಗೆ ಆಶ್ರಯ ನೀಡಿದಂತ ರಾಷ್ಟ್ರಕೂಟ ದೊರೆ ಮೂರನೇ ಕೃಷ್ಣ, ಪಟ್ಟಿಯಲ್ಲಿ ವೀರಬಲ್ಲಾಳ ಅಂತ ಕೊಡಲಾಗಿದೆ. ರನ್ನ ಅವರಿಗೆ ಆಶ್ರಯ ನೀಡಿದ್ದು ಕಲ್ಯಾಣಿ ಚಾಲುಕ್ಯರ ದೊರೆ 2ನೇ ತೈಲಪ ಮತ್ತು ಅವರ ಮಗ ಸತ್ಯಾಶ್ರಯ, ಬಟ್ ಅಲ್ಲಿ 3ನೇ ಕೃಷ್ಣ ಅಂತ ಕೊಟ್ಟಲಾಗಿದೆ. ಜನ್ನ ಅವರಿಗೆ ಆಶ್ರಯ ನೀಡಿದವರು ಹೊಯ್ಸಳರ ದೊರೆ 2ನೇ ವೀರಬಲ್ಲಾಳ, ಬಟ್ ಅಲ್ಲಿ ಪಟ್ಟಿಯಲ್ಲಿ ತೈಲಪ ಅಂತ ಕೊಡಲಾಗಿದೆ. ಸೊ ಇದ್ರ ಮುಖಾಂತರ ಏನು ಫಸ್ಟ್ ಟೆಸ್ಟ್ ಇತ್ತು, ಆ ಟೆಸ್ಟಲ್ಲಿ ಇದ್ದಂಥ ಎಲ್ಲ ಕಮ್ಯುನಿಕೇಷನ್ ಅಲ್ಲಿ ಇದ್ದಂಥ ಕನ್ನಡ ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೇ ರೀತಿ ನಾವು ಏನು ಭರತ್ ಗೌಡ ಕ್ಲಾಸಸ್ಗಳ ಮುಖಾಂತರ ತುಂಬ ಒಳ್ಳೆ ನಿಮಗೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ, ಅದೇ ರೀತಿ GSಗೆ ಸಂಬಂಧಪಟ್ಟಂತೆ ಮುಂದೆ ಒಳ್ಳೊಳ್ಳೆ ಕೋರ್ಸ್ ಬರುತ್ತೆ. ಸದ್ಯಕ್ಕೆ ಕಮ್ಯುನಿಕೇಷನ್ಗೆ ಒಂದು ಒಳ್ಳೆ ಟೆಸ್ಟ್ ಸೀರೀಸ್ನ ನಾವು ಲಾಂಚ್ ಮಾಡಿದ್ದೀವಿ. ವಿತ್ ಅ ವೆರಿ ಗುಡ್ ಟೀಮ್ ಫ್ರಮ್ ಕರ್ನಾಟಕ ಆರ್ ಗಿವಿಂಗ್ ದಿ ಟೆಸ್ಟ್ ಸೀರೀಸ್ ಫಾರ್ ಆಲ್ ಅಪ್ಕಮಿಂಗ್ FDA, SDA ಅಥವಾ ಈಗ ಆಗಿರುವಂಥ VAO ಆಗಿರ್ಬೋದು, ಅದಕ್ಕೆ ಒಳ್ಳೆ ಒಂದು ಟೆಸ್ಟ್ ಸೀರೀಸ್ಗಳನ್ನ ಲಾಂಚ್ ಮಾಡಿದ್ದೀವಿ. ಸೊ ಸದುಪಯೋಗ ಪಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು.